Okay, good morning. So in the last class we discussed about concept of computerized accounting, then requirements of computerized accounting, then manual and computerized accounting difference ಬಗ್ಗೆ ಮಾತಾಡಿದ್ವಿ. ಅದಾದ್ಮೇಲೆ advantages of computerized accounting system ಮತ್ತೆ limitations of computerized accounting system ಬಗ್ಗೆ ಮಾತಾಡಿದ್ವಿ. Right. Now. ಸೊ ನಾವು ಮಾತಾಡ್ತಿರೋ ಕಾನ್ಸೆಪ್ಟ್ ಬಂದು ಯಾವ್ದ್ರ ಬಗ್ಗೆ ಮಾತಾಡ್ತಿದೀವಿ, ಕಂಪ್ಯೂಟರೈಸ್ಡ್ ಅಕೌಂಟಿಂಗು. ಸೊ ಹಿಂದೆ ಏನು ಮ್ಯಾನ್ಯಲ್ ಸಿಸ್ಟಮ್ ಅಲ್ಲಿ ನಾವು ಅಕೌಂಟಿಂಗ್ ಸಿಸ್ಟಮ್ ನ ಮೇಂಟೈನ್ ಮಾಡ್ತಾ ಇದ್ವಿ, ಅದ್ರ ಬದಲು ಇವಾಗ ಏನ್ ಮಾಡ್ತಿದೀವಿ, ಕಂಪ್ಯೂಟರೈಸ್ಡ್ ಮುಖಾಂತರ ಏನ್ ಮಾಡ್ತಾ ಇದೀವಿ, ನಮ್ಮ ಅಕೌಂಟಿಂಗ್ ರೆಕಾರ್ಡ್ಸ್ ನ ಮೇಂಟೈನ್ ಮಾಡ್ತಾ ಇದೀವಿ. ಈ ಅಕೌಂಟಿಂಗ್ ರೆಕಾರ್ಡ್ಸ್ ನ ಮೇಂಟೈನ್ ಮಾಡ್ಬೇಕಾದಾಗ ದೇರ್ ಆರ್ ಸರ್ಟನ್ ಸಾಫ್ಟ್ವೇರ್ಸ್. ಆ ಸಾಫ್ಟ್ವೇರ್ ನ ಯೂಸ್ ಮಾಡ್ಕೊಂಡು ಏನ್ ಮಾಡ್ಬೇಕಾಗತ್ತೆ, ನಾವು ನಮ್ಮ ಡೇ ಟು ಡೇ ಟ್ರಾನ್ಸಾಕ್ಷನ್ಸ್ ನ ರೆಕಾರ್ಡ್ ಮಾಡ್ಕೊಂಡು ಸ್ಟೋರೇಜ್ ಮಾಡ್ಕೊಂಡು ಅದನ್ನ ಫರ್ದರ್ ರಿಪೋರ್ಟ್ಸ್ ನ ಜನರೇಟ್ ಮಾಡೋದಕ್ಕೆ ಏನ್ ಮಾಡ್ಬೇಕಾಗತ್ತೆ, ಯೂಸ್ ಮಾಡ್ಬೇಕಾಗತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಏನೇನ್ ಇದರಿಂದ ಆಗುವಂತ ಲಾಭಗಳೇನು, ಪ್ರಾಬ್ಲಮ್ಸ್ಗಳು ಏನೇನು ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ ಲಾಸ್ಟ್ ಕ್ಲಾಸ್ ಅಲ್ಲಿ. ಇವತ್ತಿನ ಕ್ಲಾಸ್ ಅಲ್ಲಿ ಸ್ವಲ್ಪ ಫರ್ದರ್ ಮೂವ್ ಆಗಿ ಏನು ಕಾನ್ಸೆಪ್ಟ್ ನಾವು ಕಲಿತಾ ಇದ್ದೀವಿ ಅಂತ ಅಂದ್ರೆ, ಅಕೌಂಟಿಂಗ್ ಸಾಫ್ಟ್ವೇರ್ಗಳ ಬಗ್ಗೆ ಕೆಲವೊಂದು ಬೇಸಿಕ್ ಇನ್ಫಾರ್ಮೇಶನ್, ಮತ್ತೆ ಒಂದು ಅಕೌಂಟಿಂಗ್ ಸಾಫ್ಟ್ವೇರ್ ನಾನು ನನ್ನ ಕಂಪ್ನಿಲಿ ಇಂಪ್ಲಿಮೆಂಟ್ ಮಾಡ್ಕೊಳ್ಬೇಕು ಅಂತಂದ್ರೆ ಏನನ್ನ ನಾನು ಮೈಂಡ್ ಅಲ್ಲಿ ಇಟ್ಕೊಂಡು ನಾವು ಯೋಚನೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾವು ಈ ಒಂದು ಪರ್ಟಿಕ್ಯುಲರ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಅದರಲ್ಲಿ ಫಸ್ಟ್ ಪಾಯಿಂಟ್ ಬಂದು ಅಕೌಂಟಿಂಗ್ ಸೋರ್ಸಿಂಗ್ ಆಫ್ ಅಕೌಂಟಿಂಗ್ ಸಾಫ್ಟ್ವೇರ್ ಅಂತ ಕರಿತೀವಿ. ಏನಿದು ಸೋರ್ಸಿಂಗ್ ಆಫ್ ಅಕೌಂಟಿಂಗ್ ಸಾಫ್ಟ್ವೇರ್? ಕೇಳಿಸ್ತಿದ್ಯಾ ನಾನು ಮಾತಾಡ್ತಿರೋದು ನಿಮಗೆ? ವಾಯ್ಸ್ ಬ್ರೇಕ್ ಎಸ್ ಸರ್, ಕೇಳಿಸ್ತಿದೆ ಸರ್, ಆದ್ರೆ ಸಮ್ಟೈಮ್ಸ್ ವಾಯ್ಸ್ ಬ್ರೇಕ್ ಆಗ್ತಿದೆ ಸರ್. ಓಕೆ, ಫೈನ್. ಸೊ ಈ ಒಂದು ಅಕೌಂಟಿಂಗ್ ಸಾಫ್ಟ್ವೇರ್ ನಾನು ನನ್ನ ಕಂಪನಿಗೆ ಇಂಪ್ಲಿಮೆಂಟ್ ಮಾಡ್ಕೊಳ್ಬೇಕು ಅಂತ ಅಂದ್ರೆ, ಸೊ ಯಾವ ಒಂದು ಮೇಜರ್ ಫ್ಯಾಕ್ಟರ್ಸ್ಗಳನ್ನ ಕನ್ಸಿಡರ್ ಮಾಡ್ಬೇಕು ನಾನು, ಅಥವಾ ಏನೇನು ಯೋಚನೆಗಳನ್ನ ನಾನು ಮಾಡಿಟ್ಕೊಳ್ಬೇಕು ಬಿಫೋರ್ ಇಂಪ್ಲಿಮೆಂಟಿಂಗ್ ದಿಸ್ ಪರ್ಟಿಕ್ಯುಲರ್ ಸಾಫ್ಟ್ವೇರ್ ಇನ್ ಟು ಮೈ ಆರ್ಗನೈಸೇಷನ್ ಅಂತ ನಾವೇನ್ ಮಾಡ್ತೀವಿ, ಸೊ ಇಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಅದರಲ್ಲಿ ಫಸ್ಟ್ ಪಾಯಿಂಟ್, ಫಸ್ಟ್ ಕಾನ್ಸೆಪ್ಟ್ ಬರೋದು ಬಂದು ಸೋರ್ಸಿಂಗ್ ಆಫ್ ಅಕೌಂಟಿಂಗ್ ಸಾಫ್ಟ್ವೇರ್ ಅಂತ ಕರಿತೀವಿ. ಅಕೌಂಟಿಂಗ್ ಸಾಫ್ಟ್ವೇರ್ ಇಸ್ ಅನ್ ಇಂಟಿಗ್ರಲ್ ಪಾರ್ಟ್ ಆಫ್ ದ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಸಿಸ್ಟಮ್. ಇಂಪಾರ್ಟೆಂಟ್ ಫ್ಯಾಕ್ಟರ್ ಟು ಬಿ ಕನ್ಸಿಡರ್ ಬಿಫೋರ್ ಅಕ್ವೈರಿಂಗ್ ಅಕೌಂಟಿಂಗ್ ಸಾಫ್ಟ್ವೇರ್ ಅಂತ. ಒಂದು ಅಕೌಂಟಿಂಗ್ ಸಾಫ್ಟ್ವೇರ್ ನ ನಾನು ಅಕ್ವೈರ್ ಮಾಡ್ಕೋಬೇಕು ಅಂತ ಅಂದ್ರೆ, ಸೊ ಏನೇನು ಫ್ಯಾಕ್ಟರ್ಸ್ಗಳನ್ನ ಕನ್ಸಿಡರ್ ಮಾಡಬೇಕು ಅದನ್ನ ನಾನು ಏನ್ ಮಾಡ್ಬೇಕಾಗತ್ತೆ, ಯೋಚನೆ ಮಾಡ್ಬೇಕಾಗತ್ತೆ. ಸೊ ಹಾಗಿದ್ರೆ ಏನೇನ್ ಫ್ಯಾಕ್ಟರ್ಸ್ಗಳನ್ನ ನಾನು ಕನ್ಸಿಡರ್ ಮಾಡಬೇಕು ಇಲ್ಲಿ? ಅಕೌಂಟಿಂಗ್ ಸಾಫ್ಟ್ವೇರ್ ಇಸ್ ದ ಅಕೌಂಟಿಂಗ್ ಎಕ್ಸ್ಪರ್ಟೈಸ್ ಆಫ್ ಪೀಪಲ್ ರೆಸ್ಪಾನ್ಸಿಬಲ್ ಇನ್ ಆರ್ಗನೈಸೇಷನ್ ಫಾರ್ ಅಕೌಂಟಿಂಗ್ ವರ್ಕ್. ಪೀಪಲ್ ನಾಟ್ ಕಂಪ್ಯೂಟರ್ಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಅಕೌಂಟಿಂಗ್. ಇವತ್ತು ನೀವೇನೇ ಒಂದು ಅಕೌಂಟಿಂಗ್ ಮೇಂಟೈನ್ ಮಾಡ್ತಾ ಇದ್ರು, ಅದನ್ನ ಮೇಂಟೈನ್ ಮಾಡೋ ವ್ಯಕ್ತಿ ಯಾರಿರ್ತಾನೆ ಅವ್ನು ರೆಸ್ಪಾನ್ಸಿಬಲ್ ಆಗ್ತಾನೆ. ದ ನೀಡ್ ಫಾರ್ ದ ಅಕೌಂಟಿಂಗ್ ಸಾಫ್ಟ್ವೇರ್ ಅರೈಸಸ್ ಇನ್ ಟೂ ಸಿಚುವೇಶನ್. ಯಾಕೆ ಅಕೌಂಟಿಂಗ್ ಸಾಫ್ಟ್ವೇರ್ ಬೇಕಾಗತ್ತೆ ಒಂದು ಆರ್ಗನೈಸೇಷನ್ಗೆ ಅಂತ ಅಂದ್ರೆ, when the computerized accounting system is implemented to replace the manual accounting. ನಾವೇನ್ ಮ್ಯಾನ್ಯುಯಲ್ ಆಗಿ ನಾವು ಎಂಟ್ರಿ ಪಾಸ್ ಮಾಡ್ತಾ ಇದೀವಿ ಅದನ್ನ ರಿಪ್ಲೇಸ್ ಮಾಡಿ ಕಂಪ್ಯೂಟರೈಸ್ ಮಾಡಬೇಕು ಅಂತ ಅಂದ್ರೆ ಯು ನೀಡ್ ಅಕೌಂಟಿಂಗ್ ಸಾಫ್ಟ್ವೇರ್. ಒಂದು. ಎರಡು, when the current computerized system needs to be replaced with a new one is in view of changing needs ಅಂತ. ಇಲ್ಲಿ ಇಷ್ಟು ಜನ ನೀವು ಇದ್ದೀರಲ್ಲ, ಇಲ್ಲಿ ಟ್ಯಾಲಿ ತುಂಬಾ ಜನ ನೀವು ನೋಡಿದೀರಾ. ಟ್ಯಾಲಿ 7.2 ಎಷ್ಟು ಜನ ಯೂಸ್ ಮಾಡಿದೀರಾ ಹೇಳಕ್ಕಾಗತ್ತಾ ಯಾರಾದ್ರೂ? ಟ್ಯಾಲಿ 7.2 ಐ ಥಿಂಕ್ ಎಲ್ಲ ಆಲ್ಮೋಸ್ಟ್ ನೀವು ಟ್ಯಾಲಿ ERP ನೇ ನೋಡಿರೋದು ಅನ್ಸುತ್ತೆ ಸರ್. ನೋ? ಎಸ್ ಸರ್. Okay. So ನಾವು when we were studying like in 2008 to 2007 ಅಲ್ಲಿ ನಾವು ಓದ್ಬೇಕಾದ್ರೆ ನಮ್ಗೆ ಅವಾಗ ಟ್ಯಾಲಿ ಇದ್ದಿದ್ದು ಬಂದು ಟ್ಯಾಲಿ 6.3 ಇತ್ತು, ಟ್ಯಾಲಿ 7.2 ಇತ್ತು. ಅವಾಗ ತಾನೇ ಇಂಟ್ರೊಡ್ಯೂಸ್ ಆಗಿದ್ದು ಟ್ಯಾಲಿ 7.2. ನೀವು ಟ್ಯಾಲಿ 7.2 ಟ್ಯಾಲಿ ERP 9 ನೋಡಿದ್ರೆ ತುಂಬಾ ಡಿಫ್ರೆನ್ಸಸ್ ಇದೆ. there are lot of changes was happened in the newer version. ಯಾಕೆ ಇದನ್ನ ಹೇಳ್ತಾ ಇದೀನಿ ಅಂತ ಅಂದ್ರೆ, ಇವತ್ತು 2007 ಅಲ್ಲೋ 2006 ಅಲ್ಲೋ ಎಸ್ಟಾಬ್ಲಿಷ್ ಆಗಿರೋ ಕಂಪ್ನಿ ಟ್ಯಾಲಿ 7.2 ಯೂಸ್ ಮಾಡ್ತಿರ್ತಾರೆ. ಇವತ್ತು ತನಕ ನಾವು ಟ್ಯಾಲಿ 7.2 ನ ಯೂಸ್ ಮಾಡೋದಕ್ಕಾಗಲ್ಲ. ಅವನೇನ್ ಮಾಡ್ಬೇಕು, ಹೊಸ ಸಾಫ್ಟ್ವೇರ್ ನ ರೀಪ್ಲೇಸ್ ಮಾಡ್ಬೇಕು ಅಂತ ಅಂದ್ರೂ ಸಹ ಏನ್ ಬೇಕು, ನಿಮ್ಗೆ ಹೊಸ ಅಕೌಂಟಿಂಗ್ ಸಾಫ್ಟ್ವೇರ್ ನ ಅವಶ್ಯಕತೆ ಇದೆ ಅಂತ ಹೇಳ್ತಾರೆ. ಸೊ ಅಲ್ಲಿಗೆ ಅರ್ಥ, ಅಕೌಂಟಿಂಗ್ ಸಾಫ್ಟ್ವೇರ್ ನ ಅವಶ್ಯಕತೆ ಬರೋದು ಯಾವಾಗ? ಒಂದು,
ನಿಮ್ಮ ಮ್ಯಾನ್ಯುಯಲ್ ಸಿಸ್ಟಮ್ ಇಂದ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಸಿಸ್ಟಮ್ಗೆ ಹೋದಾಗ, ಸೆಕೆಂಡು ಹಳೆ ವರ್ಷನಿಂದ ಹೊಸ ವರ್ಷನ್ಗೆ ಹೋಗ್ಬೇಕಾದಾಗ ಮಾತ್ರ ಏನಾಗುತ್ತೆ ನಿಮ್ಗೆ ಈ ಒಂದು ಟ್ಯಾಲಿ ಅಕೌಂಟಿಂಗ್ ಸಾಫ್ಟ್ವೇರ್ ನ ಅವಶ್ಯಕತೆ ಬರುತ್ತೆ ಅಂತ ಹೇಳ್ತೀವಿ. ಅಕೌಂಟಿಂಗ್ ಪ್ಯಾಕೇಜಸ್. ಎವ್ರಿ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಸಿಸ್ಟಮ್ ಇಸ್ ಇಂಪ್ಲಿಮೆಂಟೆಡ್ ಟು ಪರ್ಫಾರ್ಮ್ ದ ಅಕೌಂಟಿಂಗ್ ಆಕ್ಟಿವಿಟಿ. ಎಲ್ಲರಿಗೂ ಗೊತ್ತಿರೋದು ಒಂದು ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಅಂದ್ರೆ ಅವ್ರು ಮೇಂಟೈನ್ ಮಾಡೋದೇ ಏನೋ ನಿಮ್ಮ ಅಕೌಂಟಿಂಗ್ ಟ್ರಾನ್ಸಾಕ್ಷನ್ ಎಂಟ್ರಿ ಮಾಡುವಂಥದ್ದು. ಈ ಅಕೌಂಟಿಂಗ್ ಪ್ಯಾಕೇಜಸ್ ನ 3 ಭಾಗಗಳಾಗಿ ವಿಂಗಡಣೆ ಮಾಡಿದ್ದಾರೆ. ಒಂದು ರೆಡಿ ಟು ಯೂಸ್ ಅಂತೆ, ಕಸ್ಟಮೈಸ್ಡ್ ಅಂತೆ, ಮತ್ತಿನ್ನೊಂದು ಟೈಲರ್ಡ್ ಅಂತ. ಯೂಶಲಿ ಕೇಳ್ತಾ ಇರ್ತಾರೆ 15 ಮಾರ್ಕ್ಸ್ಗೆ ಅಥವಾ 5 ಮಾರ್ಕ್ಸ್ಗೆ ಕೇಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಏನಿದು ಯಾವ ಬೇಸಿಸ್ ಮೇಲೆ ಕ್ಲಾಸಿಫಿಕೇಶನ್ ಮಾಡಿದ್ದಾರೆ ಈ ಒಂದು ಅಕೌಂಟಿಂಗ್ ಪ್ಯಾಕೇಜಸ್ ಅಂತ ಅಂದ್ರೆ, ಒಂದು ರೆಡಿ ಟು ಯೂಸ್, ಮತ್ತಿನ್ನೊಂದು ಕಸ್ಟಮೈಸ್ಡ್, ಮತ್ತಿನ್ನೊಂದು ಟೈಲರ್ಡ್ ಅಂತ. ಈ 3 ಕ್ಯಾಟಗರೈಸೇಷನ್ ಮಾಡಿರೋ ಉದ್ದೇಶ ಏನು ಅಂತ ಅಂದ್ರೆ, ಆಯಾ ಕಂಪನಿಯ ಒಂದು ನಂಬರ್ ಆಫ್ ಟ್ರಾನ್ಸಾಕ್ಷನ್ಸ್ ಇರ್ಬೋದು, ಆಯಾ ಕಂಪನಿಯ ಒಂದು ಸೈಜ್ ಇರ್ಬೋದು, ಆ ಕಂಪ್ನಿ ಯೂಸ್ ಮಾಡುವಂತಹ ಒಂದು ನಂಬರ್ ಆಫ್ ಆಕ್ಟಿವಿಟೀಸ್ ಇರ್ಬೋದು, ಅಥವಾ ನಂಬರ್ ಆಫ್ ಎಂಟ್ರೀಸ್ ಪಾಸ್ ಮಾಡೋದಿರ್ಬೋದು, ಇದು ಎಷ್ಟು ಹೆಚ್ಚು ಕಡಿಮೆ ಇರುತ್ತಲ್ಲ ಆ ಬೇಸಿಸ್ ಮೇಲೆ ಏನ್ ಮಾಡಿದ್ದಾರೆ, ಕ್ಯಾಟಗರೈಸ್ ಮಾಡಿದ್ದಾರೆ ಈ ಅಕೌಂಟಿಂಗ್ ಪ್ಯಾಕೇಜಸ್ ನ. ಒಂದು ರೆಡಿ ಟು ಯೂಸ್ ಅಂತೆ, ಅದಾದ್ಮೇಲೆ ಕಸ್ಟಮೈಸ್ಡ್, ಮತ್ತೆ ಅದಾದ್ಮೇಲೆ ಬಂದು ಯಾವುದು ಟೈಲರ್ಡ್ ಅಂತ. ಸೊ ಈ ತರ 3 ಕ್ಯಾಟಗರೈಸ್ ಆಗಿ ಮಾಡಿದ್ದಾರೆ. ನಾವು ಫಸ್ಟ್ ಒನ್ ನೋಡೋಣ, ರೆಡಿ ಟು ಯೂಸ್ ಅಂತ ಅಂದ್ರೆ ಏನು. Ready to use accounting software is suited to organization running small or conventional business where the frequency or volume of accounting transaction is very low. So I think ನಿಮ್ಗೆ ಇದು ಅರ್ಥ ಆಗುತ್ತೆ ಈಸಿಯಾಗಿ. ಇವತ್ತು ನಾರ್ಮಲ್ ಆಗಿ ನಾವು ಯಾವ್ದಾದ್ರು ಒಂದು ಪೆಟ್ಟಿ ಶಾಪ್ಗೆ ಅಥವಾ ರಿಟೈಲ್ ಶೋರೂಮ್ಸ್ಗಳಿಗೆ ಅಥವಾ ನಾವು ಹೋದಾಗ ಅಲ್ಲೇ ಯೂಸ್ ಮಾಡುವಂತಹ ಸಾಫ್ಟ್ವೇರ್ಸ್ ಬಂದಿಲ್ಲ, ರೆಡಿ ಟು ಯೂಸ್ ಸಾಫ್ಟ್ವೇರ್ಸ್ ಅಂತ. ಯಾಕೆ? ಬಿಕಾಸ್ ಆ ಒಂದು ಸಾಫ್ಟ್ವೇರ್ಸ್ಗಳಲ್ಲಿ ಆ ಒಂದು ನಂಬರ್ ಆಫ್ ಟ್ರಾನ್ಸಾಕ್ಷನ್ ಏನ್ ಪಾಸ್ ಮಾಡ್ತಾರಲ್ಲ ತುಂಬಾ ಕಡಿಮೆ ಇರುತ್ತೆ. ಸೊ ಅದರಿಂದ ಅವರಿಗೆ ಹೈಯರ್ ಲೆವೆಲ್ ಆಫ್ ಕೆಪಾಸಿಟಿ ಅವಶ್ಯಕತೆ ಇರಲ್ಲ. ಸೊ ಅವರೆಲ್ಲ ಏನ್ ಮಾಡ್ತಾರೆ, ರೆಡಿ ಟು ಯೂಸ್ ಫಾಲೋ ಮಾಡ್ತಾರೆ. ದೆನ್ ಕಸ್ಟಮೈಸ್ಡ್. ಅಕೌಂಟಿಂಗ್ ಸಾಫ್ಟ್ವೇರ್ ಮೇ ಬಿ ಕಸ್ಟಮೈಸ್ಡ್ ಟು ಮೀಟ್ ದ ಸ್ಪೆಷಲ್ ರಿಕ್ವೈರ್ಮೆಂಟ್ ಆಫ್ ದ ಯೂಸರ್. ಸ್ಟ್ಯಾಂಡರ್ಡೈಸ್ಡ್ ಅಕೌಂಟಿಂಗ್ ಸಾಫ್ಟ್ವೇರ್ ಅವೈಲಬಲ್ ಇನ್ ದ ಮಾರ್ಕೆಟ್ ಮೇ ನಾಟ್ ಸೂಟ್ ಟು ದ ಆರ್ ಫುಲ್ಫಿಲ್ ದ ಯೂಸರ್ ರಿಕ್ವೈರ್ಮೆಂಟ್ಸ್ ಅಂತ. ಅಂದ್ರೆ ಅರ್ಥ, ಕೆಲವೊಂದ್ಸಲಿ ಆರ್ಗನೈಸೇಷನ್ಗೆ ಅವ್ರಿಗೆ ಸಪ್ರೇಟ್ ಆಗಿ ಅವ್ರಿಗೆ ಬೇಕಾಗಿರುವಂತ ಕೆಲವೊಂದು ನ್ಯೂ ವರ್ಷನ್ಸ್ ಆಫ್ ಫೀಚರ್ಸ್ ಗಳನ್ನ ಆಡ್ ಮಾಡ್ಕೊಂಡು ಒಂದು ಹೊಸ ಸಾಫ್ಟ್ವೇರ್ ನ ರಿಕ್ವೈರ್ಮೆಂಟ್ ಕೇಳ್ತಿರ್ತಾರಲ್ಲ, ಅಂತವ್ರು ನಾವೇನಂತ ಕರಿತೀವಿ, ಕಸ್ಟಮೈಸ್ಡ್ ಅಕೌಂಟಿಂಗ್ ಪ್ಯಾಕೇಜಸ್ ಅಂತ ಕರಿತೀವಿ. ಏನಕ್ಕೆ? ಸೊ ಕೆಲವೊಂದು ತುಂಬಾ ಯೂನಿಕ್ ಬಿಸ್ನೆಸ್ ಇರ್ತವೆ, ಅವರಿಗೆ ಅವ್ರದೇ ಆದಂತ ಒಂದು ಸಪರೇಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ರಾನ್ಸಾಕ್ಷನ್ಸ್ ನಡೀತಾ ಇರುತ್ತೆ. ಅದಕ್ಕೆ ಅವ್ರಿಗೆ ಸೂಟ್ ಆಗುವಂತ ಒಂದು ಪ್ಯಾಕೇಜ್ ಅಥವಾ ಸಾಫ್ಟ್ವೇರ್ ನ ಏನ್ ಮಾಡ್ಬೇಕಾಗುತ್ತೆ, ಡೆವಲಪ್ ಮಾಡ್ಬೇಕಾಗುತ್ತೆ. ಅದು ಸೆಕೆಂಡ್ ಒನ್ ಯಾವುದು, ಕಸ್ಟಮೈಸ್ಡ್ ಸಾಫ್ಟ್ವೇರ್ ಅಂತ. ಐ ಥಿಂಕ್ ನೀವು ಅಲ್ಲಿ ನೋಡ್ಬೋದು, ಕಸ್ಟಮೈಸ್ ಸಾಫ್ಟ್ವೇರ್ ಇಸ್ ಸೂಟೆಡ್ ಫಾರ್ ಲಾರ್ಜ್ ಅಂಡ್ ಮೀಡಿಯಂ ಬಿಸ್ನೆಸಸ್ ಅಂಡ್ ಕ್ಯಾನ್ ಬಿ ಲಿಂಕ್ ಟು ದ ಅದರ್ ಇನ್ಫಾರ್ಮೇಶನ್ ಸಿಸ್ಟಮ್ ಅಂತ. ಇಲ್ಲಿ ಕಾಸ್ಟ್ ಆಫ್ ಇನ್ಸ್ಟಾಲೇಷನ್ ಬಂದು ರಿಲೇಟಿವ್ಲಿ ಹೈ ಅಂತೆ. ಅಂದ್ರೆ ಆಸ್ ಕಂಪೇರ್ ಟು ರೆಡಿ ಟು ಯೂಸ್ ಸಾಫ್ಟ್ವೇರ್ಸ್ ಗಳಿಗಿಂತ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಐ ಥಿಂಕ್ ನೀವೆಲ್ಲ ಯಾರ್ಯಾರು ಟ್ಯಾಲಿ ERP9 ನೀವು ಕಲ್ತಿದ್ದೀರಾ ಕ್ಲಾಸಸ್ಗೆ ಹೋಗಿ, ಸೊ ನೀವೆಲ್ಲ ನೋಡಿರೋಂಥದ್ದು ಬಂದು ರೆಡಿ ಟು ಯೂಸ್ ನೋಡಿರ್ತೀರಾ. ಯಾಕೆ? ಬಿಕಾಸ್ ನೀವು ಅಬ್ಸರ್ವ್ ಮಾಡಿರ್ಬೋದು, ನಿಮ್ ಟ್ಯಾಲಿ ERP ಎಜುಕೇಶನಲ್ ವರ್ಷನ್ ನೀವು ಕಲ್ತಿರ್ತೀರಾ, ನಾಟ್ ದ ಲೈಸೆನ್ಸ್ಡ್ ವರ್ಷನ್. ಲೈಸೆನ್ಸ್ಡ್ ವರ್ಷನ್ಸ್ ಬಂದೆಲ್ಲ ಏನಾಗುತ್ತೆ, ನಿಮ್ಗೆ ಪೇ ಮಾಡ್ಬೇಕಾಗತ್ತೆ, ಇಷ್ಟು ದುಡ್ಡು ಅಂತ ಕಟ್ಟಬೇಕಾಗತ್ತೆ. ನಾವು ಈ ಎಜುಕೇಶನ್ ವರ್ಷನ್ ಏನು ಅಂತಂದ್ರೆ ಇಟ್ ಇಸ್ ಜಸ್ಟ್ ಫಾರ್ ಅ ಲರ್ನಿಂಗ್ ಪರ್ಪಸ್ ಅಲ್ಲಿ ನೀವ್ ಏನ್ ಮಾಡ್ತೀರಾ, ಸೊ ಯೂಸ್ ಮಾಡ್ತೀರಾ. ಸೊ ಅಂತಾವ್ ಏನಾಗುತ್ತೆ, ರಿಲೇಟಿವ್ಲಿ ಲೆಸ್ ಕಾಸ್ಟ್ ಇರ್ತವೆ. ಬಟ್ ಈ ಕಸ್ಟಮೈಸ್ಡ್ ಟೈಲರ್ಡ್ ಬಂದ್ ಏನಾಗುತ್ತೆ, ಸ್ವಲ್ಪ ಕಾಸ್ಟ್ ಇರುತ್ತೆ. Then third one is tailored accounting package. Accounting software is generally tailored in large business organization with multi users and geographically scattered locations. ಇವತ್ತು ನೀವು ಅಬ್ಸರ್ವ್ ಮಾಡ್ಬೋದು, ನೀವು ನಿಮ್ಮ ಟ್ಯಾಲಿ ERP9 ನೀವು ವರ್ಕ್ ಮಾಡ್ತಿದ್ರಲ್ಲ, ಐ ಥಿಂಕ್ ಎಲ್ಲಿ ನೀವು ಕಂಪ್ಯೂಟರ್ ಕ್ಲಾಸಸ್ಗೆ ಹೋಗಿ ನೀವ್ ಯಾವ್ದೋ ಒಂದು ಕಂಪ್ನಿನ ಕ್ರಿಯೇಟ್ ಮಾಡಿದ್ರೆ, ಆ ಕಂಪ್ನಿನ ಓಪನ್ ಮಾಡ್ಕೊಂಡು ವರ್ಕ್ ಮಾಡೋದು ನಿಮ್ಮೊಬ್ರಿಗೆ ಮಾತ್ರ ಸಾಧ್ಯವಾಗ್ತಿರುತ್ತೆ ಹೊರತು ಬೇರೆ ಒಂದು ಡಿಪಾರ್ಟ್ಮೆಂಟ್, ಬೇರೆ ಒಂದು ಕಂಪ್ಯೂಟರ್ಗಳ ಮುಖಾಂತರ ನೀವು ಬೇರೆ ಇನ್ನೊಬ್ರಿಗೆ ಆಕ್ಸೆಸ್ ಕೊಡೋದಕ್ಕೆ ಆಪ್ಷನ್ ಇಲ್ಲ. ಸೊ ಯಾಕೆ? ಬಿಕಾಸ್ ಯು ಆರ್ ಯೂಸಿಂಗ್ ದ ಎಜುಕೇಶನಲ್ ವರ್ಷನ್. ಅದೇ ರೀತಿ ಇವತ್ತು ನೀವು ಟೈಲರ್ಡ್ ಮೇಡ್ಗೆಲ್ಲ ಹೋದಾಗ ಏನಾಗುತ್ತೆ, ಅಲ್ಲಿ ಒಂದು ಏನಾಗುತ್ತೆ, ಮಲ್ಟಿಪಲ್ ಯೂಸರ್ಸ್ಗೆ ಆಕ್ಸೆಸಬಿಲಿಟಿ ಕೊಟ್ಟಿರ್ತಾರೆ. ಸೊ ಒಬ್ಬ ಏನು ಒಂದು ಸಿಸ್ಟಮ್ ಅಲ್ಲಿ ಒಂದು ಟ್ಯಾಲಿ ಸಾಫ್ಟ್ವೇರ್ ನ ಇನ್ಸ್ಟಾಲ್ ಮಾಡ್ಬಿಟ್ಟು ಒಂದು ಕಂಪ್ನಿನ ಕ್ರಿಯೇಟ್ ಮಾಡಿ ಡೈಲಿ ಟ್ರಾನ್ಸಾಕ್ಷನ್ ಎಂಟ್ರಿ ಮಾಡ್ತಿರ್ತಾನೆ, ಅವನು ಒಂದು 10 ಜನಕ್ಕೆ ಆಕ್ಸೆಸಿಬಿಲಿಟಿನ ಕೊಡ್ಬೋದು. ಅಂದ್ರೆ 10 ಜನ ಡಿಫ್ರೆಂಟ್ ಪ್ಲೇಸಸ್ ಅಲ್ಲಿ ಕೂತ್ಕೊಂಡು ಏನ್ ಮಾಡ್ಬೋದು,
ಇವತ್ತು ಸೇಮ್ ಸಾಫ್ಟ್ವೇರ್ನ ಯೂಸ್ ಮಾಡಿ ವರ್ಕ್ ಮಾಡ್ಬೋದು ಅಂತ. ಐ ಥಿಂಕ್ ನೀವೆಲ್ಲ ಇವತ್ತು ಅಬ್ಸರ್ವ್ ಮಾಡ್ಬೋದು, ಎಲ್ಲ ವರ್ಕ್ ಫ್ರಮ್ ಹೋಮ್ ಅಂತ ಮಾಡ್ತಾ ಇದ್ದಾರೆ. ವರ್ಕ್ ಫ್ರಮ್ ಹೋಮ್ ಅಂತ ಮಾಡ್ತಾ ಇದ್ದಾರೆ ಅಂತಂದ್ರೆ ಅರ್ಥ ಏನು? ಸೊ ಕಂಪ್ನೀಸ್ಗಳಲ್ಲಿ ಎಂಪ್ಲಾಯೀಸ್ಗಳಿಗೆ ಆ ತರ ಮಲ್ಟಿ ಯೂಸರ್ ಆಕ್ಸಿಸ್ ನ ಏನ್ ಮಾಡಿರ್ತಾರೆ, ಕಂಪ್ನಿ ಪ್ರೊವೈಡ್ ಮಾಡಿರ್ತಾರೆ. ಸೊ ಅದರಿಂದ ಏನ್ ಮಾಡ್ತಾರೆ, ಅವ್ರು ಮನೇಲೆ ಕೂತ್ಕೊಂಡು ಏನ್ ಮಾಡ್ತಾರೆ, ಸೊ ಕೆಲ್ಸಗಳನ್ನ ಮಾಡ್ತಾರೆ. ಸೊ ಅದರಿಂದ ಈ ಒಂದು ಟೈಲರ್ಡ್ ಮೇಡ್ ಅಕೌಂಟಿಂಗ್ ಸಾಫ್ಟ್ವೇರ್ಸ್ ಇದಾವಲ್ಲ, ಅವು ತುಂಬಾ ಅಡ್ವಾನ್ಸ್ಡ್ ಲೆವೆಲ್ ಅಲ್ಲಿ ಇರುತ್ತೆ, ಮತ್ತೆ ಎಲ್ಲಾ ರೀತಿಯಾದಂತಹ ರಿಕ್ವೈರ್ಮೆಂಟ್ಸ್ ಗಳನ್ನ ಏನ್ ಮಾಡುತ್ತೆ, ಫುಲ್ಫಿಲ್ ಮಾಡ್ತಾ ಹೋಗುತ್ತೆ. ಐ ಥಿಂಕ್ ನಿಮ್ಗೆ ಇಲ್ಲಿ ಒಂದು ಸಮ್ಮರೈಸ್ಡ್ ಟೇಬಲ್ ನ ಕೊಟ್ಟಿದ್ದಾರೆ. ಐ ಥಿಂಕ್ ನಿಮ್ಗೆ ಕಾಣಿಸ್ತಾ ಇದೆ ಅಂತ ಅನ್ಸುತ್ತೆ. ಈ ರೆಡಿ ಟು ಯೂಸ್, ಕಸ್ಟಮೈಸ್ಡ್ ಮತ್ತೆ ಟೈಲರ್ಡ್, ಈ ಮೂರು ಡಿಫ್ರೆಂಟ್ ಅಕೌಂಟಿಂಗ್ ಪ್ಯಾಕೇಜಸ್ ಗಳಿಗೆ ಇರುವಂತಹ ವ್ಯತ್ಯಾಸ ಏನು, ಯಾವ ಯಾವ ಒಂದು ಬೇಸಿಸ್ ನ ಇಟ್ಕೊಂಡು ಅಂತ ಹೇಳಿದ್ದಾರೆ ನೋಡಿ ಒಂದೊಂದಾಗಿ. ನೇಚರ್ ಆಫ್ ಬಿಸ್ನೆಸ್ ಅಂತ ಹೇಳ್ತಾರೆ. ನೇಚರ್ ಆಫ್ ಬಿಸ್ನೆಸ್ ಅಂತ ಅಂದ್ರೆ ಏನು, ಯಾವ ತರದ ಬಿಸ್ನೆಸ್ ನ ಮಾಡ್ತಾ ಇದ್ದಾರೆ. ಇಫ್ ಇಟ್ ಈಸ್ ಸ್ಮಾಲ್ ಅಂಡ್ ಕನ್ವೆನ್ಷನಲ್ ಬಿಸ್ನೆಸ್, ಸ್ಮಾಲ್ ಅಂಡ್ ಕನ್ವೆನ್ಷನಲ್ ಬಿಸ್ನೆಸ್ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಶೆಡ್ ಹಾಕೊಂಡು ಹೋಲ್ಸೇಲ್ ರೇಟ್ಸ್ ಗಳಲ್ಲಿ ಗೂಡ್ಸ್ ನ ಕೊಡ್ತಾ ಇರುವಂತದ್ದು, ಅಥವಾ ನಾವು ಈ ಮಂಡ್ಯ ವಿ ರೋಡ್ ಅಲ್ಲಿ ನೋಡುವಂತ ಎಲ್ಲವೂ ಸಹ ಅವನ್ನೆಲ್ಲ ಕನ್ವೆನ್ಷನಲ್ ಬಿಸ್ನೆಸ್, ಸ್ಮಾಲ್ ಬಿಸ್ನೆಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಬಿಕಾಸ್ ಅವ್ರಿಗೆ ಅದೊಂದು ಪರ್ಟಿಕ್ಯುಲರ್ 10x10 ಅಲ್ಲಿ ಏನೋ ಒಂದು ಇಟ್ಕೊಂಡಿರ್ತಾರಲ್ಲ, ಅದೊಂದು ಬಿಸ್ನೆಸ್ ಅದಷ್ಟೇ ಆಗಿರುತ್ತೆ ಅವ್ರ ಬಿಸ್ನೆಸ್, ಬೇರೆ ಎಕ್ಸ್ಪಾನ್ಷನ್ಸ್ ಆಗ್ತಾ ಇರೋದಿಲ್ಲ. ಅಂತವ್ರೆಲ್ಲ ಏನ್ ಮಾಡ್ತಾರೆ, ರೆಡಿ ಟು ಯೂಸ್ ಪ್ಯಾಕೇಜ್ ನ ಯೂಸ್ ಮಾಡ್ತಾರೆ. ಅದಾದ್ಮೇಲೆ ಕಸ್ಟಮೈಸ್ಡ್ ಲಾರ್ಜ್ ಮೀಡಿಯಂ ಬಿಸ್ನೆಸ್ ಅಂತ, ಸೊ ಸ್ವಲ್ಪ ಸ್ಮಾಲ್ ಗಿಂತ ಸ್ವಲ್ಪ ದೊಡ್ಡದಾಗಿರುವಂತಹ ಕಂಪ್ನೀಸ್ಗಳು, ಒಂದ್ 3-4 ಕಡೆ ಬ್ರಾಂಚಸ್ ಗಳನ್ನ ಇಟ್ಕೊಂಡು ಕಂಪ್ನಿ ನಡೆಸ್ತಾ ಇರುವಂತವ್ರೆಲ್ಲ ಏನ್ ಮಾಡ್ತಾರೆ, ಸೊ ಈ ವಾಟ್ ಯು ಕಾಲ್ಡ್ ಕಸ್ಟಮೈಸ್ಡ್ ಅಕೌಂಟಿಂಗ್ ಪ್ಯಾಕೇಜಸ್ ಎಲ್ಲ ಯೂಸ್ ಮಾಡ್ತಾ ಇದ್ದಾರೆ. ಅಂಡ್ ಥರ್ಡ್ ಒನ್ ಬಂದು ಟೈಲರ್ಡ್ ಮೇಡ್. ಟೈಲರ್ಡ್ ಮೇಡ್ ಬಂದು ವಾಟ್ ಇಸ್ ದಟ್, ತುಂಬಾ ಲಾರ್ಜ್ ಆರ್ಗನೈಸೇಷನ್ಸ್ಗಳು, ತುಂಬಾ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಆಕ್ಸೆಸಿಬಿಲಿಟಿ ಇರುವಂತಹ ಕಂಪನೀಸ್ಗಳೆಲ್ಲ ಏನ್ ಮಾಡ್ತಾರೆ, ಟೈಲರ್ಡ್ ಮೇಡ್ ಅಕೌಂಟಿಂಗ್ ಸಾಫ್ಟ್ವೇರ್ ನ ಯೂಸ್ ಮಾಡ್ತಾರೆ. ಈ ಯೂಸ್ ಮಾಡೋ ಸಾಫ್ಟ್ವೇರ್ಸ್ ಗಳು ಏನು ಅಂತ ಅಂದ್ರೆ, ಒಂದು ಮೇನ್ ಬೇಸಿಸ್ ಒಂದೇ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಇವತ್ತು ನಾನು ಟ್ಯಾಲಿ ಅಂತ ಮಾತಾಡ್ತೀನಿ, ಎಲ್ಲರೂ ಟ್ಯಾಲಿ ERP9 ಯೂಸ್ ಮಾಡ್ತಿರ್ತಾರೆ. ಬಟ್ ಆದ್ರೆ ಅವ್ರು ಪರ್ಚೇಸ್ ಮಾಡುವಂತ ಫೀಚರ್ಸ್ ಗಳು ಇರ್ತಾವಲ್ಲ, ಅವ್ರು ತಗೊಳ್ಳೋಂತ ಆಕ್ಸೆಸಿಬಿಲಿಟಿ ಇರುತ್ತಲ್ಲ, ಅದು ತುಂಬಾ ಏನೋ ವೇರಿಯಂಟ್ ಇರುತ್ತೆ ಅಷ್ಟೇ, ಇನ್ನೇನಿಲ್ಲ. ರೆಡಿ ಟು ಯೂಸ್ ಅವನಿಗೆ ಅವ್ನು ಪೇನೆ ಮಾಡೋಂಗಿಲ್ಲ, ಸುಮ್ಮನೆ ಒಂದು ಟ್ಯಾಲಿ ERP9 ಮಾಮೂಲಿ ಎಜುಕೇಶನ್ ವರ್ಷನ್ ಡೌನ್ಲೋಡ್ ಮಾಡ್ಕೊಂಡು ಅವ್ನು ಏನ್ ಮಾಡ್ಬೋದು, ಯೂಸ್ ಮಾಡ್ಕೋಬಹುದು. ಅದೇ ಕಸ್ಟಮೈಸ್ಡ್ ಟೈಲರ್ಡ್ ಹೋದಾಗ ಏನಾಗುತ್ತೆ, ಸೊ ಅಲ್ಲಿ ಕೆಲವೊಂದು ಅಡಿಷನಲ್ ಫೀಚರ್ಸ್ ಗಳನ್ನ ಕೇಳ್ತಾರೆ. ಅದ್ರ ಪ್ರಕಾರ ಟ್ಯಾಲಿ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಒಂದು ಕಂಪನಿ ಏನ್ ಮಾಡುತ್ತೆ, ಅವನ್ಗೆ ರಿಕ್ವೈರ್ಮೆಂಟ್ ಆಗೋ ಹಂಗೆ ಏನ್ ಮಾಡ್ತಾನೆ, ಸಾಫ್ಟ್ವೇರ್ ನ ಡೆವಲಪ್ ಮಾಡ್ಬಿಟ್ಟು ಕೊಡ್ತಾನಲ್ಲ. ಸೊ ಅದರಿಂದ ಏನಾಗ್ತಾ ಹೋಗುತ್ತೆ, ಸೊ ಚೇಂಜಸ್ ಆಗ್ತಾ ಹೋಗುತ್ತೆ ಅಂತ ಹೇಳ್ತೀವಿ. ದಟ್ ಇಸ್ ದ ಫಸ್ಟ್ ಡಿಫರೆನ್ಸ್ ಬಿಟ್ವೀನ್ ರೆಡಿ ಟು ಯೂಸ್, ಕಸ್ಟಮೈಸ್ಡ್ ಅಂಡ್ ಟೈಲರ್ಡ್. ದೆನ್ ಕಾಸ್ಟ್ ಆಫ್ ಇನ್ಸ್ಟಾಲೇಷನ್. ಕಾಸ್ಟ್ ಆಫ್ ಇನ್ಸ್ಟಾಲೇಷನ್ ಅಂದ್ರೆ ಒಂದು ಕಂಪನಿಗೆ ಆ ಸಾಫ್ಟ್ವೇರ್ ನ ಯೂಸ್ ಮಾಡೋದಕ್ಕೆ, ಇಂಪ್ಲಿಮೆಂಟ್ ಮಾಡೋದಕ್ಕೆ ಆಗ್ಬೇಕು ಅಂತ ಅಂದ್ರೆ ಅದಕ್ಕಾಗುವಂತ ಖರ್ಚು ರೆಡಿ ಟು ಯೂಸ್ ಅಲ್ಲಿ ತುಂಬಾ ಲೋ ಇರುತ್ತೆ. ಸೆಕೆಂಡ್, ಕಸ್ಟಮೈಸ್ಡ್ಲಿ ಲೋಗಿಂತ ಏನಿತ್ತು ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇರುತ್ತೆ. ಮತ್ತೆ ಟೈಲರ್ಡ್ ಅಲ್ಲಿ ಬಂದು ಅದಕ್ಕಿಂತ ಜಾಸ್ತಿ ಇರುತ್ತೆ. ಯಾಕಿದು ಜಾಸ್ತಿ ಇರುತ್ತೆ ಅಂತ ಅಂದ್ರೆ, ಒಂದು ಲೈಕ್ ಮಲ್ಟಿ ಯೂಸರ್ಸ್ ಅಂತ ನಾನು ಏನು ಅವಾಗ್ಲೇ ಹೇಳಿದೆ, ಅದರ ಒಂದು ಆಕ್ಸೆಸಿಬಿಲಿಟಿ ಇರ್ಬೋದು, ಅಥವಾ ಅಡಿಷನಲ್ ಫೀಚರ್ಸ್ ಗಳನ್ನ ಆಕ್ಸೆಸ್ ತಗೊಳ್ಳೋದಿರ್ಬೋದು, ಮತ್ತೆ ಅದಕ್ಕೆ ಪರ್ಚೇಸ್ ಮಾಡುವಂತ ಲೈಸೆನ್ಸ್ ಫೀಸ್ ಗಳು ಇರ್ಬೋದು. ಇವು ಎಲ್ಲವೂ ಸಹ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. ಐ ಥಿಂಕ್ ನಾನು ಸಾಧ್ಯವಾದ್ರೆ ಇವತ್ತಿನ ಕ್ಲಾಸಲ್ಲಿ ಅಥವಾ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಕೆಲವೊಂದು ಸಾಫ್ಟ್ವೇರ್ಸ್ ಗಳನ್ನ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ನೀವು ಅಬ್ಸರ್ವ್ ಮಾಡ್ಬೋದು, ಅಲ್ಲಿ ರೇಟ್ ನ ಫಿಕ್ಸ್ ಮಾಡಿರ್ತಾರೆ. ಈ ಸಾಫ್ಟ್ವೇರ್ ನ ನಾನು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂತಂದ್ರೆ ಒಂದು ವರ್ಷಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತೆಲ್ಲ ಹೇಳ್ತಾರೆ. ಸೊ ನಿಮ್ಗೆ ಅಲ್ಲಿ ಗೊತ್ತಾಗುತ್ತೆ. ಎಕ್ಸ್ಪೆಕ್ಟೆಡ್ ಲೆವೆಲ್ ಆಫ್ ಸೀಕ್ರೆಸಿ ಅಂತ. ಎಕ್ಸ್ಪೆಕ್ಟೆಡ್ ಲೆವೆಲ್ ಆಫ್ ಸೀಕ್ರೆಸಿ ಅಂತ ಅಂದ್ರೆ ಅರ್ಥ, ಒಂದು ಆರ್ಗನೈಸೇಷನ್ ತನ್ನ ವಾಟ್ ಯು ಕಾಲ್ಡ್ ತನ್ನ ಒಂದು ಡಾಟಾಸ್ ಏನ್ ಸ್ಟೋರ್ ಮಾಡಿದ್ದಾರೆ, ಆ ಡಾಟಾನ ಸ್ಟೋರ್ ಮಾಡಿರೋದ್ರಲ್ಲಿ ಅವನು ತನ್ನ ಡಾಟಾಸ್ ನ ಸೇವ್ ಮಾಡ್ಬೇಕಾದಾಗ, ಸೊ ಅದು ಎಷ್ಟು ಮಟ್ಟಿಗೆ ಸೆಕ್ಯೂರ್ಡ್ ಆಗಿರುತ್ತೆ ಅನ್ನೋದನ್ನ ನೋಡೋದು ಬಂದು ಈ ಎಕ್ಸ್ಪೆಕ್ಟೆಡ್ ಲೆವೆಲ್ ಆಫ್ ಸೀಕ್ರೆಸಿ. ಇಲ್ಲಿ ಏನಾಗುತ್ತೆ, ಸೊ ಎಕ್ಸ್ಪೆಕ್ಟೆಡ್ ಲೆವೆಲ್ ಆಫ್ ಸೀಕ್ರೆಸಿ ತುಂಬಾ ಲೋ ಇರುತ್ತೆ ಇಲ್ಲಿ ರೆಡಿ ಟು ಯೂಸ್ ಅಲ್ಲಿ. ಇವತ್ತು ನೀವೆಲ್ಲ ಟ್ಯಾಲಿ ERP9 ಅಂತ ನೀವು ಕಂಪ್ಯೂಟರ್ ಕ್ಲಾಸಸ್ ಹೋಗಿ ಕಲ್ತಿದ್ದೀರಲ್ಲ, ನೀವು ಏನ್ ಕಂಪ್ನಿ ಕ್ರಿಯೇಟ್ ಮಾಡಿ ಎಂಟ್ರೀಸ್ ಪಾಸ್ ಮಾಡ್ತೀರ, ಅದನ್ನ ಯಾರು ಬೇಕಾದ್ರೂ ಹೋಗಿ ಆಕ್ಸೆಸ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಎಲ್ಲೋ ನೀವು ಕೆಲವೊಂದ್ ಕಡೆ ನೀವು ಸೆಕ್ಯೂರಿಟಿ ಪಾಸ್ವರ್ಡ್ ಗಳನ್ನ ಕೊಟ್ಟಿರ್ಬೋದು, ಬಟ್ ಸ್ಟಿಲ್ ಸೊ ದೇ ಕ್ಯಾನ್ ಆಕ್ಸೆಸ್ ಅಂಡ್ ದೇ ಕ್ಯಾನ್ ಸಿ ವಾಟ್ ಎವರ್ ದ ಎಂಟ್ರೀಸ್ ದಟ್ ಯು ಆರ್ ಪಾಸ್ಡ್ ಅಂತ. ಬಟ್ ಅಟ್ ದ ಸೇಮ್ ಟೈಮ್
ವೆನ್ ಯು ಸಿ ದ ಕಸ್ಟಮೈಸ್ಡ್ ಅಂಡ್ ಟೈಲರ್ಡ್ ಅಂತ ಹೋದಾಗ ದ ಸೀಕ್ರೆಸಿ ಲೆವೆಲ್ಸ್ ವಿಲ್ ಬಿ ಹೈ, ತುಂಬಾ ಜಾಸ್ತಿ ಇರುತ್ತೆ. ಯಾಕೆ? ಬಿಕಾಸ್ ಡಾಟಾಸ್ ಬಂದು ತುಂಬಾ ಸೆಕ್ಯೂರ್ಡ್ ಆಗಿರ್ಬೇಕು ಅಂತ ಏನ್ ಮಾಡ್ತಿರ್ತಾರೆ ಅಲ್ಲಿ ಮೇಂಟೈನ್ ಮಾಡ್ತಿರ್ತಾರೆ. ದಿಲ್ ಪುಟ್ ಲಾಟ್ ಆಫ್ ಸೆಕ್ಯೂರಿಟಿ ಪಾಸ್ವರ್ಡ್ಸ್ ಅಂತ. ಸೊ ಇವತ್ತು ನನಗೆ ನನ್ನ ಯೂಸರ್ ಐ ಡಿ ಪಾಸ್ವರ್ಡ್ ನಾನು ಇಟ್ಕೊಂಡು ನಾನು ಏನ್ ಡಾಟಾಸ್ ಎಂಟ್ರಿ ಮಾಡ್ತೀನಿ ಆ ಸೇಮ್ ಡಾಟಾಸ್ ಎಂಟ್ರೀಸ್ ನ ಸೊ ನೋಬಡಿ ವಿಲ್ ಗೋನ್ ಟು ಆಕ್ಸೆಸ್ ದಟ್. ಸೊ ನೋಬಡಿ ಕ್ಯಾನ್ ಆಕ್ಸೆಸ್ ದೋಸ್ ಇನ್ಫಾರ್ಮೇಶನ್ ಅಂತ. ದಟ್ ಇಸ್ ವಾಟ್ ದ ಕಸ್ಟಮೈಸ್ಡ್ ಅಂಡ್ ಟೈಲರ್ಡ್ ಅನ್ನೋ ಒಂದು ಕಾನ್ಸೆಪ್ಟ್ ಬರೋದು. ಸೊ ದ ಎಕ್ಸ್ಪೆಕ್ಟೆಡ್ ಲೆವೆಲ್ ಆಫ್ ಸೀಕ್ರೆಸಿ ವಿಲ್ ಬಿ ವೆರಿ ಹೈ ಇನ್ ಕಸ್ಟಮೈಸ್ಡ್ ಅಂಡ್ ಟೈಲರ್ಡ್ ಆಸ್ ಕಂಪೇರ್ ಟು ready to use. Then the number of users and their interface. Number of users ಅಂತಂದ್ರೆ ಏನು? So how many number of users can access that particular software? ಆ ಒಂದು ಸಾಫ್ಟ್ವೇರ್ ನ ಎಷ್ಟು ಜನ ಆಕ್ಸೆಸ್ ಮಾಡಬಹುದು? when you come to ready to use accounting package, there is only the limited number of users can access that particular information. ಇವತ್ತು ನಾನು ಒಂದು ಟ್ಯಾಲಿ ಯೂಸ್ ಮಾಡಿದ್ದೀನಿ ಅಂತಂದ್ರೆ ಐ ಓನ್ಲಿ ಅಲೋನ್ ಕ್ಯಾನ್ ಯು ಆಕ್ಸೆಸ್ ದಟ್ ಪರ್ಟಿಕ್ಯುಲರ್ ಇನ್ಫಾರ್ಮೇಶನ್. ಸೊ ಬೇರೆ ಯಾರಿಗೂ ನಾನು ಆಕ್ಸೆಬಿಲಿಟಿ ಕೊಡೋದಕ್ಕಾಗಲ್ಲ, ಅಥವಾ ನನ್ನ ಒಂದು ಡಾಟಾಸ್ ನ ಇನ್ನೊಬ್ರಿಗೆ ಯಾರಿಗೂ ನಾನು ಶೇರ್ ಮಾಡೋ ಆಪ್ಷನ್ಸ್ಗಳು ಇರಲ್ಲ. ಬಟ್ ವೆನ್ ಯು ಕಮ್ ಟು ಕಸ್ಟಮೈಸ್ಡ್ ಅಂಡ್ ಟೈಲರ್ಡ್, ಸೊ ಕಸ್ಟಮೈಸ್ ಬಂದು ಆಸ್ ಪರ್ ದ ಸ್ಪೆಸಿಫಿಕೇಶನ್ ಎಷ್ಟು ಯೂಸರ್ಗೆ ಆಕ್ಸೆಸ್ ಕೊಡಬೇಕು ಅಂತಿರುತ್ತೋ ಅಷ್ಟು ಯೂಸರ್ಸ್ ಏನ್ ಮಾಡ್ಬೋದು, ಆಕ್ಸೆಸಿಬಿಲಿಟಿ ತಗೊಳ್ಬಹುದು. ಟೈಲರ್ಡ್ ಅಲ್ಲಿ there is unlimited, so any number of users can access the information and they can use that particular data. Then linkage to other information system. Linkage to other information system ಅಂತ ಅಂದ್ರೆ ಅರ್ಥ, ಇವತ್ ನಾನು ಟ್ಯಾಲಿ ಸಾಫ್ಟ್ವೇರ್ ಅಲ್ಲಿ ಮಾಡಿರುವಂತ ಡಾಟಾಸ್ ನ ಅಥವಾ ಎಂಟ್ರಿ ಪಾಸ್ ಮಾಡಿರೋದನ್ನ ನಾನು ಯಾವ್ದೋ ಒಂದು ಝೋಹೋ ಬುಕ್ಸ್ಗೆ ನಾನು ಏನ್ ಮಾಡ್ಬೇಕಾಗತ್ತೆ, ಇನ್ಫಾರ್ಮೇಶನ್ ಶೇರ್ ಮಾಡ್ಬೇಕಾಗತ್ತೆ. ಅಥವಾ ಸೊ ನಾನು ಈ ಝೋಹೋ ಬುಕ್ಸ್ ಇಂದ ನಾನು ಯಾವ್ದೋ ಒಂದು ಕ್ವಿಕ್ ಬುಕ್ಸ್ಗೆ ನಾನು ಏನೋ ಒಂದು ಇನ್ಫಾರ್ಮೇಶನ್ ನಾನು ಟ್ರಾನ್ಸ್ಫರ್ ಮಾಡಬೇಕು ಅಂತ ಅಂದ್ರೆ ಸೊ ನನಗೆ ಏನಾಗುತ್ತೆ, ಹೆಲ್ಪ್ ಆಗುತ್ತೆ. ದಟ್ ಇಸ್ ವಾಟ್ ವಿ ಕಾಲ್ as ಲಿಂಕೇಜ್ ಟು ಅದರ್ ಇನ್ಫಾರ್ಮೇಶನ್ ಸಿಸ್ಟಮ್. ರೆಡಿ ಟು ಯೂಸ್ ಅಲ್ಲಿ ತುಂಬಾ ರೆಸ್ಟ್ರಿಕ್ಟೆಡ್ ಆಗಿರುತ್ತೆ, ನೀವು ಒಂದ್ರಿಂದ ಇನ್ನೊಂದ್ ಕಡೆ ನೀವು ಏನ್ ಮಾಡೋದಕ್ಕಾಗಲ್ಲ, ಶಿಫ್ಟ್ ಮಾಡೋದಕ್ಕಾಗಲ್ಲ ಡಾಟಾಸ್ ನ. ಬಟ್ ವೆನ್ ಯು ಕಮ್ ಟು ಕಸ್ಟಮೈಸ್ಡ್ ಅಂಡ್ ಟೈಲರ್ಡ್ ಬಂದಾಗ, ಇವತ್ತು ನಾನು ಟ್ಯಾಲಿಲಿ ಏನೇನು ಡಾಟಾ ಎಂಟ್ರೀಸ್ ಎಲ್ಲ ಪಾಸ್ ಮಾಡಿದ್ದೆ ಆ ಎಲ್ಲಾ ಎಂಟ್ರೀಸ್ಗಳನ್ನೆಲ್ಲ ಏನ್ ಮಾಡ್ಬೋದು, ನಾನು ಎಂಟ್ರೀಸ್ಗಳೆಲ್ಲ ನಾನು ಏನ್ ಮಾಡ್ಬೋದು, ಬೇರೆ ಒಂದು ಬುಕ್ಸ್ಗೆ, ಇಟ್ ಮೇ ಬಿ ಝೋಹೋ ಬುಕ್ಸ್ ಇರ್ಬೋದು, ಅಥವಾ ಇಟ್ ಮೇ ಬಿ ಸರಳ ಇರ್ಬೋದು, ಮಾರ್ಗ್ ಅಂತ ಇರುತ್ತೆ, ಅಥವಾ ಇನ್ಯಾವುದೋ ಒಂದು ಕ್ವಿಕ್ ಬುಕ್ಸ್ ಅಂತ ಇರುತ್ತೆ. ಇದು ಎಲ್ಲದಕ್ಕೂ ನಾನು ಏನ್ ಮಾಡ್ಬೋದು, ಡಾಟಾಸ್ ನ ಶೇರ್ ಮಾಡ್ಬೋದು. ಅದು ಆಟೋಮೆಟಿಕ್ ಆಗಿ ಏನಾಗುತ್ತೆ, ಅದ್ರ ಪ್ರಕಾರ ಏನ್ ಮಾಡ್ಬೋದು, ಆಕ್ಸೆಬಿಲಿಟಿ ತಗೊಳ್ತಾ ಹೋಗ್ಬೋದು. ಸರ್ ಇದು ಯಾಕೆ ಮಾಡ್ತಾರೆ? ಕೆಲವೊಂದ್ಸಲಿ ಏನಾಗುತ್ತೆ, ಕಂಪ್ನೀಸ್ಗಳಲ್ಲಿ ಒಂದ್ ಪರ್ಟಿಕ್ಯುಲರ್ ಸಾಫ್ಟ್ವೇರ್ ಯೂಸ್ ಮಾಡ್ತಿರ್ತಾರೆ, ಯಾವಾಗ್ಲೂ ಒಂದು ಟೈಮ್ ಅವರಿಗೆ ಝೋಹೋ ಬುಕ್ಸ್ ಅನ್ನೋದು ಟ್ಯಾಲಿಗಿಂತ ತುಂಬಾ ಸುಪೀರಿಯರ್ ಆಗಿದೆ ಅಂತ ಅಂದಾಗ ಏನ್ ಮಾಡ್ತಾರೆ, ಆಬ್ವಿಯಸ್ಲಿ ಅವ್ರು ಏನ್ ಮಾಡ್ತಾರೆ, ಟ್ಯಾಲಿಯಿಂದ ಝೋಹೋ ಬುಕ್ಸ್ಗೆ ಏನ್ ಮಾಡ್ತಾರೆ, ಮೈಗ್ರೇಟ್ ಆಗ್ತಾರೆ. ಸೊ ಈ ತರ ಮೈಗ್ರೇಟ್ ಆದಾಗ ಏನಾಗುತ್ತೆ, ಆಟೋಮೆಟಿಕ್ ಆಗಿ ಸೊ ಅಲ್ಲಿರೋ ಡಾಟಾಸ್ ಎಲ್ಲ ಏನಾಗುತ್ತೆ, ಝೋಹೋ ಬುಕ್ಸ್ ಅಲ್ಲಿ ಎಂಟ್ರಿ ಆಗ್ತಾ ಹೋಗುತ್ತೆ. ಆ ರೀತಿ ಆಕ್ಸೆಬಿಲಿಟಿನ ಏನ್ ಮಾಡಿರ್ತಾರೆ, ಕೊಟ್ಟಿರ್ತಾರೆ ಇಲ್ಲಿ ನಿಮ್ಮ ಕಸ್ಟಮೈಸ್ಡ್ ಮತ್ತೆ ಟೈಲರ್ಡ್ ಅಲ್ಲಿ. ದೆನ್ ಅಡಾಪ್ಟಬಿಲಿಟಿ. ನಾವು ಅಡಾಪ್ಟಬಿಲಿಟಿ ಒಂದು ಏನು ಅಂತ ಅಂದ್ರೆ, ಸೊ ನಾನು ನನ್ನ ಒಂದು ಯೂಸರ್ಗೆ ಆ ಒಂದು ಸಾಫ್ಟ್ವೇರ್ ನ ಎಷ್ಟು ಮಟ್ಟಿಗೆ ನಾನು ಅಡಾಪ್ಟ್ ಮಾಡ್ಕೊಳ್ಬಹುದು. ಸೊ ಕಂಫರ್ಟಬಲ್ ಇರುತ್ತೆ ರೆಡಿ ಟು ಯೂಸ್ ಅಲ್ಲಿ. ಸೊ ಕಸ್ಟಮೈಸ್ ಅಲ್ಲೂ ಅಷ್ಟೇ, ಇಟ್ ವಿಲ್ ಬಿ ವೆರಿ ಮಚ್ ಹೈ. ಟೈಲರ್ಡ್ ಅಲ್ಲಿ ಪ್ಯೂರ್ಲಿ ಸ್ಪೆಸಿಫಿಕ್ ಆಗಿ ಹೇಳಿರ್ತಾರೆ, ಸೊ ಯಾವ ರೀತಿ ನೀವೊಂದು ಸಾಫ್ಟ್ವೇರ್ ನ ಯೂಸ್ ಮಾಡ್ಕೊಂಡು ನೀವು ಅದನ್ನ ಇಂಪ್ಲಿಮೆಂಟ್ ಮಾಡ್ಕೊಳ್ಬೇಕು ಅಂತ. ದೆನ್ ಲಾಸ್ಟ್ ಒನ್ ಇಸ್ ಟ್ರೈನಿಂಗ್ ರಿಕ್ವೈರ್ಮೆಂಟ್ಸ್. ರೆಡಿ ಟು ಯೂಸ್ಗೆ ಅಷ್ಟೋ ಟ್ರೈನಿಂಗ್ ರಿಕ್ವೈರ್ಮೆಂಟ್ ಇಲ್ಲ, ಬಿಕಾಸ್ ಐ ಥಿಂಕ್ ನೀವು ಎಷ್ಟೊಂದು ಜನ ಇಲ್ಲಿ ಟ್ಯಾಲಿ ERP ಯೂಸ್ ಮಾಡಿದೀರಾ. ಐ ಥಿಂಕ್ ಎಲ್ಲರಿಗೂ ಒಂದು ಲೆವೆಲ್ ಗೊತ್ತಿದೆ ಯಾವ ರೀತಿ ಎಂಟ್ರೀಸ್ಗಳನ್ನ ಪಾಸ್ ಮಾಡಬೇಕು, ಯಾವ ರೀತಿ ರಿಪೋರ್ಟ್ ಜನರೇಟ್ ಮಾಡಬೇಕು ಅಂತ. ಬಟ್ ನಿಮ್ಮ ಕಸ್ಟಮೈಸ್ಡ್ ಟೈಲರ್ಡ್ಗೆ ಹೋದಾಗ ಏನಾಗುತ್ತೆ, ನೀವು ತುಂಬಾ ಟ್ರೈನಿಂಗ್ ರಿಕ್ವೈರ್ಮೆಂಟ್ಸ್ ಬೇಕಾಗುತ್ತೆ. ಸರ್ ಯಾಕೆ ಟ್ರೈನಿಂಗ್ ರಿಕ್ವೈರ್ಮೆಂಟ್ ಬೇಕಾಗುತ್ತೆ? ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ಹೇಳೋದಾದ್ರೆ, ಇವತ್ತು ಒಂದು ಆರ್ಗನೈಸೇಷನ್ ಅಲ್ಲಿ ಪರ್ಚೇಸ್ ಡಿಪಾರ್ಟ್ಮೆಂಟ್ ಇರುತ್ತೆ, ರಾ ಮೆಟೀರಿಯಲ್ಸ್ ನ ಪರ್ಚೇಸ್ ಮಾಡಬೇಕು. ಅವನೇನ್ ಬರೀ ಒಂದೇ ಟೈಪ್ ಆಫ್ ರಾ ಮೆಟೀರಿಯಲ್ ಪರ್ಚೇಸ್ ಮಾಡ್ತಾನೆ, ಎಷ್ಟೊಂದು ಸಾವಿರಾರು ವೆರೈಟಿ ಆಫ್ ರಾ ಮೆಟೀರಿಯಲ್ ಏನ್ ಮಾಡ್ತಾನೆ, ಪರ್ಚೇಸ್ ಮಾಡ್ತಾನೆ. ಈ ತರ ಪರ್ಚೇಸ್ ಮಾಡ್ಬೇಕಾದಾಗ ಅವನಿಗೆ ಈ ಒಂದು ಸಾಫ್ಟ್ವೇರ್ ಅಲ್ಲಿ ಎಂಟ್ರಿ ಮಾಡಬೇಕು ಅಂತಂದ್ರೆ ಎಲ್ಲೆಲ್ಲಿ ಎಂಟ್ರಿ ಮಾಡಬೇಕು ಅದನ್ನೆಲ್ಲ ಅವ್ನು ತಿಳ್ಕೊಂಡಿರ್ಬೇಕು. ಐ ಥಿಂಕ್ ಇಲ್ಲಿ ಓದಿರೋರೆಲ್ಲರೂ ಸ್ಟಾಕ್ ಎಂಟ್ರೀಸ್ಗಳು ಅಥವಾ ಇನ್ವೆಂಟ್ರಿ ಟ್ರಾನ್ಸಾಕ್ಷನ್ಸ್ ನ ಎಂಟ್ರೀಸ್ಗಳನ್ನ ಪಾಸ್ ಮಾಡೋದು ತುಂಬಾ ಕಡಿಮೆ ಅಂತ ಅನ್ಕೊಂಡಿದ್ದೀನಿ. ಬಟ್ ಕಂಪ್ನೀಸ್ ಗಳಲ್ಲಿ ಏನಾಗುತ್ತೆ, ದೇರ್ ಆರ್ ಲಾಟ್ ಆಫ್ ಟ್ರಾನ್ಸಾಕ್ಷನ್ ಆರ್ ಲಾಟ್ ಆಫ್ ರಾ ಮೆಟೀರಿಯಲ್ಸ್ ವಿಲ್ ಗೆಟ್ ಇನ್ ಟು ಅನ್ ಆರ್ಗನೈಸೇಷನ್. ನೀವು ನಿಮ್ಮ ಸಾಫ್ಟ್ವೇರ್ ಯಾವ ರೀತಿ ಡೆವಲಪ್ ಮಾಡಬೇಕು ಅಂತ ಅಂದ್ರೆ, ಏನೇ ಒಂದು ಆಕ್ಟಿವಿಟೀಸ್ ಬಂದ್ರೆ ಅದನ್ನ ನೀಟಾಗಿ ಎಂಟ್ರಿ ಮಾಡೋ ಹಾಗೆ ಏನ್ ಮಾಡ್ಬೇಕಾಗತ್ತೆ, ನಿಮ್ಮ ಸಾಫ್ಟ್ವೇರ್ ನ ಡೆವಲಪ್ ಮಾಡ್ಬೇಕಾಗುತ್ತೆ. ಆ ರೀತಿ ಡೆವಲಪ್ ಮಾಡಾದ್ಮೇಲೆ
ಸೊ ಅದಕ್ಕೆ ತಕ್ಕನಾಗಿ ಏನ್ ಮಾಡ್ಬೇಕಾಗತ್ತೆ, ನಿಮ್ಗೆ ಟ್ರೈನಿಂಗ್ ಕೊಡ್ಬೇಕಾಗತ್ತೆ. ಐ ಥಿಂಕ್ ನೀವು ಎಲ್ಲರೂ ಹೋಗಿ ನೀವು ಕಂಪ್ನೀಸ್ ಗಳಲ್ಲಿ ಒಬ್ಬ ಎಂಪ್ಲಾಯಿನ ತಗೊಂಡಿದ್ದಾರೆ ಅಂತ ಅಂದ್ರೆ ಅವನಿಗೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್ ಕೊಡೋದೇ ಏನು, ಟ್ರೈನಿಂಗ್ ಕೊಡೋದು. ಏನಕ್ಕೆ ಟ್ರೈನಿಂಗ್ ಕೊಡ್ತಾರೆ ಅಂತ ಅಂದ್ರೆ ಬಿಕಾಸ್ ಆ ಒಂದು ಸಾಫ್ಟ್ವೇರ್ ಬಗ್ಗೆ ಚೆನ್ನಾಗಿ ತಿಳಿಸ್ಕೊಟ್ರೆ ಮಾತ್ರನೇ ಅವನು ಕಂಫರ್ಟಬಲ್ ಆಗಿ ಯೂಸ್ ಮಾಡೋದಕ್ಕಾಗೋದು. ಸೊ ಅದರಿಂದ ಟ್ರೈನಿಂಗ್ ರಿಕ್ವೈರ್ಮೆಂಟ್ಸ್ ಇಸ್ ವೆರಿ ಮಚ್ ರಿಕ್ವೈರ್ಡ್ ಇನ್ ದ ಕಸ್ಟಮೈಸ್ಡ್ ಅಂಡ್ ಟೈಲರ್ಡ್ ಅಕೌಂಟಿಂಗ್ ಪ್ಯಾಕೇಜ್. ಇಷ್ಟು ಬಂದು ಏನೋ 3 ಡಿಫ್ರೆನ್ಸ್, ಒಂದು ರೆಡಿ ಟು ಯೂಸ್, ಕಸ್ಟಮೈಸ್ ಮತ್ತೆ ನಿಮ್ಮ ಟೈಲರ್ಡ್ಗೆ ಸಂಬಂಧಪಟ್ಟ. ಇದಾದ್ಮೇಲೆ ಇನ್ನೊಂದು ಕಾನ್ಸೆಪ್ಟ್ ಇದೆ, ಆ ಕಾನ್ಸೆಪ್ಟ್ ನ ಹೇಳಿ ನಾನು ಇವತ್ತಿನ ಕ್ಲಾಸ್ ನ ಮುಗಿಸ್ತೀನಿ. ದಟ್ ಈಸ್ ಜನರಿಕ್ ಕನ್ಸಿಡರೇಷನ್ಸ್ ಬಿಫೋರ್ ಸೋರ್ಸಿಂಗ್ ಅಂಡ್ ಅಕೌಂಟಿಂಗ್ ಸಾಫ್ಟ್ವೇರ್. What is this generic considerations before sourcing an accounting software? ಏನಿದು ಕನ್ಸಿಡರೇಷನ್ಸ್? ಒಂದು ಅಕೌಂಟಿಂಗ್ ಸಾಫ್ಟ್ವೇರ್ ನ ನೀನು ಇಂಪ್ಲಿಮೆಂಟ್ ಮಾಡ್ಕೊಳ್ಬೇಕು ನಿನ್ನ ಆರ್ಗನೈಸೇಷನ್ ಅಲ್ಲಿ ಅಂತ ಅಂದ್ರೆ, ಸೊ ನೀನು ಯೋಚನೆ ಮಾಡ್ಬೇಕಾಗಿರೋ ಅಥವಾ ನೀನ್ ಕನ್ಸಿಡರ್ ಮಾಡ್ಬೇಕಾಗಿರುವಂತ ಫ್ಯಾಕ್ಟರ್ಸ್ಗಳು ಏನೇನು ಅಂತ ನೀನು ತಿಳ್ಕೊಳ್ಬೇಕು ಬಿಫೋರ್ ಎಂಟರ್ ಇನ್ ಟು ಇಂಪ್ಲಿಮೆಂಟೇಷನ್ ಆಫ್ ಅಕೌಂಟಿಂಗ್ ಸಾಫ್ಟ್ವೇರ್. ಇವತ್ತು ನಾನು ಟ್ಯಾಲಿ ತಗೊಳ್ತಾ ಇದ್ದೀನಾ, ಓಕೆ, ಅಥವಾ ಇವತ್ತು ನಾನು ಝೋಹೋ ಬುಕ್ಸ್ ತಗೊಳ್ತಾ ಇದ್ದೀನಾ, ಅಥವಾ ಇವತ್ತು ಯಾವುದೋ ಒಂದು ಕ್ವಿಕ್ ಬುಕ್ಸ್ ತಗೊಳ್ತಾ ಇದ್ದೀನಾ, ಈ ತರ ನಾನು ಸಾಫ್ಟ್ವೇರ್ಸ್ ಗಳನ್ನ ನಾನು ಇಂಪ್ಲಿಮೆಂಟ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಅಂದ್ಮೇಲೆ, ನಾನು ಆ ಸಾಫ್ಟ್ವೇರ್ ನ ನನ್ನ ಕಂಪ್ನಿಲಿ ಇಂಪ್ಲಿಮೆಂಟ್ ಮಾಡೋದಕ್ಕಿಂತ ಮುಂಚೆ ನಾನು ಏನೇನ್ ಫ್ಯಾಕ್ಟರ್ಸ್ ಗಳನ್ನ ನಾನು ಕನ್ಸಿಡರ್ ಮಾಡಬೇಕು, ಕೆಲವೊಂದು ಪಾಯಿಂಟ್ಸ್ ಗಳನ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಆ ಒಂದು ಫ್ಯಾಕ್ಟರ್ಸ್ ಗಳನ್ನ ತಲೆಯಲ್ಲಿ ಇಟ್ಕೊಂಡು ಅದಾದ್ಮೇಲೆ ಡಿಸೈಡ್ ಮಾಡ್ಬೇಕು ನೀವು, ನಾನು ಯಾವ ಒಂದು ಅಕೌಂಟಿಂಗ್ ಸಾಫ್ಟ್ವೇರ್ ನ ನಾನು ತೆಗೆದು ಇಟ್ಕೊಂಡ್ರೆ ನನ್ನ ಕಂಪ್ನೀಸ್ ಗಳಲ್ಲಿ ಸೊ ನನಗೆ ಹೆಲ್ಪ್ ಆಗುತ್ತೆ ಅಥವಾ ನನ್ನ ಕಂಪ್ನಿ ಕಂಫರ್ಟಬಲ್ ಆಗಿ ರನ್ ಮಾಡಬಹುದು ಅಂತ. ಅದರಲ್ಲಿ ಫಸ್ಟ್ ಪಾಯಿಂಟ್ ಫ್ಲೆಕ್ಸಿಬಿಲಿಟಿ. ವಾಟ್ ಈಸ್ ದಿಸ್ ಫ್ಲೆಕ್ಸಿಬಿಲಿಟಿ? ನೀವು ಏನೇ ಒಂದು ನಿಮ್ಮ ಒಂದು ಟ್ರಾನ್ಸಾಕ್ಷನ್ ನಿಮ್ಮ ಒಂದು ಸಿಸ್ಟಮ್ ಅಲ್ಲಿ ಎಂಟ್ರಿ ಮಾಡ್ತಾ ಇದ್ದೀರಲ್ವಾ, ಆ ಸಿಸ್ಟಮ್ ಹೇಗಿರ್ಬೇಕು ಅಂತ ಅಂದ್ರೆ ಯಾವುದೇ ಸಿಚುವೇಶನ್ಸ್ ಅಲ್ಲೂ ನೀವು ಅದನ್ನ ಕಂಫರ್ಟಬಲ್ ಆಗಿ ಅಡಾಪ್ಟ್ ಮಾಡೋ ಹಂಗೆ ನೀವ್ ಏನ್ ಮಾಡ್ಬೇಕಾಗತ್ತೆ, ನಿಮ್ಮ ಒಂದು ಸಿಸ್ಟಮ್ ನ ಫ್ಲೆಕ್ಸಿಬಲ್ ಆಗಿ ಇಟ್ಕೊಳ್ಬೇಕಾಗತ್ತೆ. ನಿಮ್ಮ ಒಂದು ಡಾಟಾ ಎಂಟ್ರಿ ಮಾಡೋದಾಗಿರ್ಬೋದು, ಅಥವಾ ಡಾಟಾಸ್ ನ ಡಿಸೈನ್ ಮಾಡೋದಿರ್ಬೋದು, ಅಥವಾ ರಿಪೋರ್ಟ್ಸ್ ನ ಜನರೇಟ್ ಮಾಡೋದಿರ್ಬೋದು, ಎಲ್ಲವೂ ಸೊ ತುಂಬಾ ಫ್ಲೆಕ್ಸಿಬಲ್ ಆಗಿ ನೀವು ಇನ್ಫಾರ್ಮೇಶನ್ ಜನರೇಟ್ ಮಾಡೋ ಹಾಗೆ ಇರಬೇಕು. ಅಂದ್ರೆ ಅರ್ಥ, ಇವತ್ತು ಆ ಒಂದು ಸಾಫ್ಟ್ವೇರ್ ನ ಇಟ್ಕೊಂಡಿದ್ದೀನಿ ಅಂತ ಅಂದ್ರೆ ಆ ಸಾಫ್ಟ್ವೇರ್ ಅಲ್ಲಿ ನನಗೆ ತುಂಬಾ ಕಾಂಪ್ಲಿಕೇಶನ್ ಅಂತ ಅನ್ಸ್ಬಾರ್ದು. ನೀವೇನೇ ಒಂದು ಏನೋ ಡಾಟಾಸ್ ನ ಎಂಟ್ರಿ ಮಾಡಿದ್ರು ಸಹ. ಸೊ ನಿಮ್ ಇಟ್ ಶುಡ್ ಬಿ ಮೋರ್ ಫ್ಲೆಕ್ಸಿಬಲ್ ಆರ್ ಇಟ್ ಶುಡ್ ಬಿ ಮೋರ್ ಕಂಫರ್ಟಬಲ್ ಫಾರ್ ದ ಯೂಸರ್ ಟು ಆಕ್ಸೆಸ್ ದಟ್ ಪರ್ಟಿಕ್ಯುಲರ್ ಇನ್ಫಾರ್ಮೇಶನ್. ಆ ರೀತಿ ನೀವೇನ್ ಮಾಡ್ಬೇಕಾಗತ್ತೆ, ನಿಮ್ಮ ಒಂದು ಸಾಫ್ಟ್ವೇರ್ ನ ನೀವು ಇಂಪ್ಲಿಮೆಂಟ್ ಮಾಡ್ಕೊಳ್ಬೇಕಾಗತ್ತೆ. ಕಾಸ್ಟ್ ಆಫ್ ಇನ್ಸ್ಟಾಲೇಷನ್ ಅಂಡ್ ಮೇಂಟೆನೆನ್ಸ್. ಆಲ್ವೇಸ್ ರಿಮೆಂಬರ್, ಲೈಕ್ ಇವತ್ತು ನೀವು ಒಂದು ಸಿಸ್ಟಮ್ ನ ಇಂಪ್ಲಿಮೆಂಟ್ ಮಾಡ್ಕೊಳ್ತಾ ಇದ್ದೀರಾ ಅಂತ ಅಂದ್ರೆ ನೀವು ಯೋಚನೆ ಮಾಡ್ಬೇಕಾಗಿರೋದು ನನಗೆ ಅದಕ್ಕೆ ಆಗುವಂತ ಖರ್ಚು ಎಷ್ಟು ಅಂತ. ನೀನ್ ತುಂಬಾ ಸಿಂಪಲ್ ಸ್ಮಾಲ್ ಆರ್ಗನೈಸೇಷನ್ ಅಥವಾ ಯಾವುದೋ ಒಂದು ತುಂಬಾ ಒಂದು ಪೆಟ್ಟಿ ಶಾಪ್ ಇಟ್ಕೊಂಡಿದೀಯ ಅಂತ ಅಂದ್ರೆ ನಿನಗೆ ಯಾಕೆ ಕಸ್ಟಮೈಸ್ಡ್ ಅಥವಾ ಟೈಲರ್ ಮೇಡ್ ಸಾಫ್ಟ್ವೇರ್ಸ್ ಗಳೆಲ್ಲ ಯಾಕೆ ಬೇಕು ನಿನಗೆ? ನೋ ಯೂಸ್ ಅಲ್ಲ. ಸೊ ಅಂದ್ರೆ ಅರ್ಥ ಏನು, ನೀನು ಸಾಫ್ಟ್ವೇರ್ಸ್ ನ ಯೂಸ್ ಮಾಡಬೇಕಾದಾಗ ಮೇಕ್ ಶೂರ್ ದಟ್ ಇಟ್ ಶುಡ್ ನಾಟ್ ಮೇಕ್ ಟೂ ಹೆವಿ ಫಾರ್ ಮೀ. ನಾನು ಒಂದು ಸಣ್ಣ ಒಂದು ಪೆಟ್ಟಿ ಶಾಪ್ ಅಥವಾ ಯಾವುದೋ ಒಂದು ಬುಕ್ ಶಾಪ್ ಅಂತ ಇಟ್ಕೊಂಡಿದೀನಿ ಅಂತ ಅಂದ್ರೆ ನನ್ಗೆ ತುಂಬಾ ಸಿಂಪಲ್ ಆಗಿರೋ ಸಾಫ್ಟ್ವೇರ್ ಸಾಕು. ನನಗೆ ತುಂಬಾ ಕಾಂಪ್ಲಿಕೇಟೆಡ್ ಆಗಿರೋದು ಬೇಡವೇ ಬೇಡ ನನಗೆ. ಅದಕ್ಕೆ ನನಗೆ ಹಣ ಸುಮ್ಮನೆ ಅನ್ನೆಸರಿಯಾಗಿ ದುಡ್ಡು ಸುರಿಯುವಂತ ಅವಶ್ಯಕತೆನೂ ಇರಲ್ಲ. ಸೊ ಅದರಿಂದ ಏನು, ಯಾವ ತರ ನಿನ್ಗೆ ಸಾಫ್ಟ್ವೇರ್ ಬೇಕು, ಅದಕ್ಕೆ ಆಗುವಂತ ಟ್ರಾನ್ಸಾಕ್ಷನ್ ಎಷ್ಟು, ಅದಕ್ಕೆ ಬೇಕಾಗಿರುವಂತ ಖರ್ಚು ಎಷ್ಟು, ಅದನ್ನ ನೋಡ್ಕೊಂಡು ಏನ್ ಮಾಡ್ಬೇಕಾಗತ್ತೆ, ನೀನು ಡಿಸೈಡ್ ಮಾಡ್ಬೇಕಾಗತ್ತೆ. ದೆನ್ ಸೈಜ್ ಆಫ್ ದ ಆರ್ಗನೈಸೇಷನ್. ಅದು ಐ ಥಿಂಕ್ ನಾನು ಇದನ್ನ ಆಲ್ರೆಡಿ ಹೇಳಿದ್ದೀನಿ. ನಾನು ಸ್ಮಾಲ್ ಇದ್ರೆ ಯಾವುದು, ಬಿಗ್ ಇದ್ರೆ ಯಾವುದು, ಮೀಡಿಯಂ ಇದ್ರೆ ಯಾವುದು ಅಂತ. ದೆನ್ ಈಸ್ ಆಫ್ ಅಡಾಪ್ಷನ್ ಅಂಡ್ ಟ್ರೈನಿಂಗ್ ನೀಡ್ಸ್ ಅಂತ. ನೀವು ಒಂದು ಸಾಫ್ಟ್ವೇರ್ ನ ಡೆವಲಪ್ ಮಾಡಿದೀರಾ ಅಂತ ಅಂದ್ರೆ ಇಟ್ ಶುಡ್ ಬಿ ಈಸಿ ಫಾರ್ ಯು ಟು it will be easy for you to adapt quickly, and it should be easy for you to understand the whole software. ಯಾವ ಸಾಫ್ಟ್ವೇರ್ ನೀವು ಇಂಪ್ಲಿಮೆಂಟ್ ಮಾಡ್ತಾ ಇದ್ರೆ ಅದನ್ನ ಈಸಿಯಾಗಿ ನಿಮ್ಗೆ ಅರ್ಥ ಆಗೋ ಹಾಗೆ ಇರಬೇಕು. ಸೊ ಯಾವುದೇ ರೀತಿ ಕಾಂಪ್ಲಿಕೇಶನ್ಸ್ ಗಳು ಇರಬಾರ್ದು. ಆ ರೀತಿ ನೀವೇನ್ ಮಾಡ್ಬೇಕಾಗತ್ತೆ, ನಿಮ್ಮ ಒಂದು ಸಾಫ್ಟ್ವೇರ್ ನ ನೀವು ಪರ್ಚೇಸ್ ಮಾಡ್ಬೇಕಾಗುತ್ತೆ. ದೆನ್ MIS ರಿಪೋರ್ಟ್ಸ್. ಸೊ MIS ರಿಪೋರ್ಟ್ಸ್ ಅಂತ ಅಂದ್ರೆ ಅರ್ಥ, ನಾನು ಅವತ್ತೇ ನಿನ್ನೆ ಕ್ಲಾಸ್ ಅಲ್ಲಿ ಹೇಳಿದಾಗೆ ನಿಮ್ಮ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್, ಫಂಡ್ ಫ್ಲೋ ಸ್ಟೇಟ್ಮೆಂಟ್, ರೇಷಿಯೋ ಅನಾಲಿಸಿಸ್, P&L ಅಕೌಂಟ್, P&L ಅಪ್ರಾಪ್ರಿಯೇಷನ್ ಅಕೌಂಟ್, ಸ್ಟಾಕ್ ರಿಜಿಸ್ಟರ್, ಟ್ರಯಲ್ ಬ್ಯಾಲೆನ್ಸ್, ಬ್ಯಾಲೆನ್ಸ್ ಶೀಟ್, ಈ ತರ ಏನೇನೋ ರಿಪೋರ್ಟ್ಸ್ ಗಳನ್ನ ತಗೊಳ್ಬೇಕಾದಾಗ್ಲ ನೀವು ಪರ್ಚೇಸ್ ಮಾಡುವಂತ ಸಾಫ್ಟ್ವೇರ್ ಅಥವಾ ನೀವು ಇಂಪ್ಲಿಮೆಂಟ್ ಮಾಡುವಂತ ಸಾಫ್ಟ್ವೇರ್ ಸೊ ನಿಮ್ಗೆ
ಮೋರ್ ಕಂಫರ್ಟಬಲ್ ಆಗಿ ಇರಬೇಕು, ಅಂದ್ರೆ ಎಲ್ಲಾ ರೀತಿಯಾದಂತಹ ರಿಪೋರ್ಟ್ಸ್ಗಳನ್ನ ಜನರೇಟ್ ಮಾಡುವಂತ ಕೆಪಾಸಿಟಿ ಆ ಸಾಫ್ಟ್ವೇರ್ಗೆ ಇರಬೇಕು. ಆ ರೀತಿ ನೀವೇನ್ ಮಾಡ್ಬೇಕಾಗತ್ತೆ, ಸಾಫ್ಟ್ವೇರ್ನ ನೀವು ಪರ್ಚೇಸ್ ಮಾಡ್ಬೇಕಾಗುತ್ತೆ. ದೆನ್ ಎಕ್ಸ್ಪೆಕ್ಟೆಡ್ ಲೆವೆಲ್ ಆಫ್ ಸೀಕ್ರೆಸಿ ಅಂತ, ನೀವು ಯಾವ ಸಾಫ್ಟ್ವೇರ್ನ ನೀವು ಪರ್ಚೇಸ್ ಮಾಡ್ತೀರಾ ಅದು ಯಾವುದೇ ರೀತಿಯಾದಂತಹ ಹ್ಯಾಕಿಂಗ್ ಇರ್ಬೋದು ಅಥವಾ ಡಾಟಾ ಲೀಕೇಜ್ ಆಗೋ ರೀತಿ ನೀವೇನ್ ಮಾಡಬಾರ್ದು, ಇರದೇ ಇರೋ ಹಾಗೆ ನೀವೇನ್ ಮಾಡ್ಬೇಕಾಗತ್ತೆ, ಸಾಫ್ಟ್ವೇರ್ನ ನೀವು ಪರ್ಚೇಸ್ ಮಾಡ್ಬೇಕಾಗತ್ತೆ. ಯಾವ್ದೋ ಸಾಫ್ಟ್ವೇರ್ನ ಪರ್ಚೇಸ್ ಮಾಡಿ ತಗೊಂಡ್ ಬರೋದಂತೆ ಅದನ್ನ ಯಾರು ನಿಮ್ಗೆ ಸಾಫ್ಟ್ವೇರ್ನ ಇಂಪ್ಲಿಮೆಂಟ್ ಮಾಡ್ಕೊಟ್ಟಿರ್ತಾನೆ ಅವನಿಗೇನೆ ಎಲ್ಲಾನು ಕದ್ದು ನೋಡುವಂತ ಒಂದು ಆಪ್ಷನ್ಸ್ಗಳು ಇರೋ ಹಾಗೆ ನೀವೇನ್ ಮಾಡಬಾರ್ದು, ಇಟ್ಕೊಳ್ಬಾರ್ದು. ನಿಮ್ಮ ಸಾಫ್ಟ್ವೇರ್ ಆದಷ್ಟು ಹೆಂಗಿರ್ಬೇಕು ಅಂತ ಅಂದ್ರೆ ಇಟ್ ಶುಡ್ ಬಿ ಮೋರ್ ಸೆಕ್ಯೂರ್ಡ್ ಆಗಿ ಇರಬೇಕು ಅಂತ ಹೇಳ್ತಾರೆ. ದೆನ್ ಎಕ್ಸ್ಪೋರ್ಟಿಂಗ್ ಇಂಪೋರ್ಟಿಂಗ್ ಡಾಟಾ ಫೆಸಿಲಿಟಿ. ನಾವು ಎಕ್ಸ್ಪೋರ್ಟಿಂಗ್ ಅಂಡ್ ಇಂಪೋರ್ಟಿಂಗ್ ಡಾಟಾ ಫೆಸಿಲಿಟಿ ಅಂದ್ರೆ ಅರ್ಥ ಏನು? ಸಾರಿ, ನಮ್ಮ ಒಂದು ಸಾಫ್ಟ್ವೇರ್ನ ನೀವೇನ್ ಡೆವಲಪ್ ಮಾಡಿರ್ತೀರೋ ಆ ಸಾಫ್ಟ್ವೇರ್ ಹೆಂಗಿರ್ಬೇಕು ಅಂತ ಅಂದ್ರೆ ನೀವು ಬೇರೆಯವ್ರಿಗೆ ಅದನ್ನ ಕಳ್ಸೋದಿರ್ಬೋದು ಅಥವಾ ಬೇರೆಯವರಿಂದ ನೀವು ತಗೊಳ್ಳೋದಿರ್ಬೋದು ಅಥವಾ ನಿಮ್ಮ ಒಂದು ಕರೆಂಟ್ ಸಾಫ್ಟ್ವೇರ್ ಇಂದ ಬೇರೆ ಸಾಫ್ಟ್ವೇರ್ಗೆ ನೀವು ಮೈಗ್ರೇಟ್ ಆಗ್ತಿರ್ಬೋದು. ಈ ತರ ನೀವು ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡೋದಂತ ಒಂದು ಕಂಫರ್ಟಬಿಲಿಟಿ ಆ ಸಾಫ್ಟ್ವೇರ್ ಅಲ್ಲಿ ಇದೆಯಾ ಇಲ್ವಾ ಅಂತ ನೀವೇನ್ ಮಾಡ್ಬೇಕಾಗತ್ತೆ, ನೋಡ್ಕೊಳ್ಬೇಕಾಗುತ್ತೆ. ಸೊ ದಟ್ ಈಸ್ ವಾಟ್ ಎಕ್ಸ್ಪೋರ್ಟಿಂಗ್ ಆರ್ ಇಂಪೋರ್ಟಿಂಗ್ ಆಫ್ ದ ಡಾಟಾ ಫೆಸಿಲಿಟಿ. ಅದಾದ್ಮೇಲೆ ಲಾಸ್ಟ್ ಪಾಯಿಂಟ್ ಬಂದು ವೆಂಡರ್ಸ್ ರೆಪ್ಯುಟೇಷನ್ ಅಂಡ್ ಕೇಪಬಿಲಿಟಿ ಅಂತೆ. ಯಾವಾಗ್ಲೂ ಅಷ್ಟೇ ನೀವು ಸಾಫ್ಟ್ವೇರ್ನ ನೀವು ಯೂಸ್ ಮಾಡಬೇಕಾದಾಗ ಸೊ ನಿಮಗೆ ಗೊತ್ತಿರಬೇಕು ನಿಮ್ಮ ವೆಂಡರ್ಸ್ಗಳು ಅಥವಾ ನಿಮ್ಮ ಕ್ಲೈಂಟ್ಸ್ಗಳು ಯಾರಿರ್ತಾರೆ ಸೊ ಅವರಿಗೆ ಸೊ ಯಾವ ಒಂದು ಸಾಫ್ಟ್ವೇರು ಮೋರ್ ಕಂಫರ್ಟಬಲ್ ಇದೆ ಆ ತರ ಸಾಫ್ಟ್ವೇರ್ನ ನೀವೇನ್ ಮಾಡ್ಬೇಕಾಗುತ್ತೆ, ಇಂಪ್ಲಿಮೆಂಟ್ ಮಾಡ್ಕೊಳ್ಬೇಕು. ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಐ ಥಿಂಕ್ ನಾನು ಡೈಲಿ ನೋಡ್ತಾ ಇರ್ತೀನಿ, ಬಿಕಾಸ್ ನಮ್ಮ ವೈಫ್ ವರ್ಕ್ ಮಾಡುವಂತದನ್ನ. ಅವ್ರಿಗೆ ಆಕ್ಚುಲಿ ಕೆಲವೊಂದು ಕ್ಲೈಂಟ್ಸ್ಗಳು ಇರ್ತಾರೆ. ಆ ಕ್ಲೈಂಟ್ಸ್ಗಳು ಇವ್ರದ್ದು ಏನ್ ಮಾಡಿರ್ತಾರೆ, ಆ ಕ್ಲೈಂಟ್ಗಳನ್ನ ಇವ್ರು ಹ್ಯಾಂಡಲ್ ಮಾಡ್ತಿರ್ತಾರೆ. ಹ್ಯಾಂಡಲ್ ಮಾಡ್ಬೇಕಾದಾಗ ಆ ಕ್ಲೈಂಟ್ ಹತ್ರ ಏನಿರುತ್ತೆ, ಯಾವ್ದೋ ಒಂದು ಝೋಹೋ ಬುಕ್ಸ್ ಅಂತ ಇರುತ್ತೆ ಅನ್ಕೊಳ್ಳಿ. ನಾವು ಇವ್ರ ಹತ್ರ ಯಾವ್ದಿರುತ್ತೆ, ಟ್ಯಾಲಿ ಇರುತ್ತೆ. ನಾವು ಕ್ಲೈಂಟು ಕನ್ಸಲ್ಟೆಂಟ್ ಇವ್ರಿಬ್ರು ವರ್ಕ್ ಮಾಡ್ಬೇಕಾದಾಗ ಅವ್ರ ಹತ್ರ ಝೋಹೋ ಬುಕ್ಸ್ ಇರುತ್ತೆ, ನನ್ನ ಹತ್ರ ಬಂದು ಟ್ಯಾಲಿ ERP ಇರುತ್ತೆ. ಈ ರೀತಿ ಇದ್ದಾಗ ಏನಾಗುತ್ತೆ, ನಿಮ್ಗೆ ವರ್ಕ್ ಫ್ಲೋ ಕರೆಕ್ಟ್ ಆಗಿರಲ್ಲ. ಆಗ ಏನ್ ಮಾಡ್ಬೇಕಾಗತ್ತೆ, ನಾನು ಆ ಕಂಪನಿ ಅಥವಾ ಆ ಕ್ಲೈಂಟ್ ಯಾವ ರೀತಿ ಝೋಹೋ ಬುಕ್ಸ್ ನ ಯೂಸ್ ಮಾಡ್ತಾ ಇದ್ದಾನೆ ಅದೇ ತರ ಝೋಹೋ ಬುಕ್ಸ್ ನ ನಾನೇನ್ ಮಾಡ್ಬೇಕಾಗುತ್ತೆ, ನಾನು ಇಂಪ್ಲಿಮೆಂಟ್ ಮಾಡ್ಕೊಂಡು ಸೊ ನಾನೇನ್ ಮಾಡ್ಬೇಕಾಗುತ್ತೆ ಅದ್ರಲ್ಲಿ ವರ್ಕ್ ಮಾಡ್ಬೇಕಾಗುತ್ತೆ. ಸೊ ವೆನ್ ಯು ಡೂ ಸೊ ದೆನ್ ಆಟೋಮೆಟಿಕಲಿ ಏನಾಗುತ್ತೆ, ವರ್ಕ್ ಕಂಫರ್ಟಬಲ್ ಆಗಿ ಮೂವ್ ಆಗ್ತಾ ಹೋಗ್ಬಿಡುತ್ತೆ. ಇಲ್ಲ ಅಂದ್ರೆ ಏನಾಗುತ್ತೆ, ಆ ಕ್ಲೈಂಟ್ ಅವನ್ಗೆ ಓಕೆ ಇವ್ರು ಯಾಕೋ ನಮ್ ಝೋಹೋ ಬುಕ್ಸ್ ಬಗ್ಗೆ ಅಷ್ಟು ತಿಳ್ಕೊಂಡಿಲ್ಲ, ಬೇರೆ ಕಡೆ ಹೋಗೋಣ ಅನ್ನೋ ಒಂದು ಮೈಂಡ್ ಸೆಟ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಸೊ ಈ ತರ ಪ್ರಾಬ್ಲಮ್ ಆಗದೆ ಇರೋ ಹಾಗೆ ವೆಂಡರ್ಸ್ ಇರ್ಬೋದು ಅಥವಾ ಸಪ್ಲೈಯರ್ಸ್ ಇರ್ಬೋದು, ಅವರ ಒಂದು ಸಾಫ್ಟ್ವೇರ್ಸ್ ಯಾವ ತರ ಯೂಸ್ ಮಾಡ್ತಾ ಇದಾರೆ ಅದೇ ತರ ಸಾಫ್ಟ್ವೇರ್ಸ್ಗಳನ್ನ ನಾನು ಏನ್ ಮಾಡ್ಬೇಕಾಗತ್ತೆ, ನಾನು ಯೂಸ್ ಮಾಡ್ಕೊಂಡು ಸೊ ಅದ್ರ ಮುಖಾಂತರ ಏನ್ ಮಾಡ್ಬೇಕಾಗತ್ತೆ, ನನ್ನ ಒಂದು ಓವರ್ ಆಲ್ ವರ್ಕ್ ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಸೊ ದಟ್ ಈಸ್ ವಾಟ್ ಅನದರ್ ಕ್ರೈಟೀರಿಯಾ ಆರ್ ಅನದರ್ ಫ್ಯಾಕ್ಟರ್ ದಟ್ ಯು ನೀಡ್ ಟು ಬಿ ಕನ್ಸಿಡರ್ಡ್ ಬಿಫೋರ್ ಆಕ್ಸೆಸಿಂಗ್ ದ ವಾಟ್ ಯು ಕಾಲ್ಡ್ ಅಕೌಂಟಿಂಗ್ ಸಾಫ್ಟ್ವೇರ್. ಸೊ ನಾನು ಇಷ್ಟೊತ್ತಂಗ ಮಾತಾಡಿದ್ದು ಏನು ಅಂತ ಅಂದ್ರೆ, ಒಂದು ಅಕೌಂಟಿಂಗ್ ಸಾಫ್ಟ್ವೇರ್ನ ನೀನು ಇಂಪ್ಲಿಮೆಂಟ್ ಮಾಡ್ಕೊಳ್ಬೇಕು ಅಂತ ಅಂದ್ರೆ ಸೊ ಏನೇನು ಫ್ಯಾಕ್ಟರ್ಸ್ಗಳನ್ನ ನೀನು ಕನ್ಸಿಡರ್ ಮಾಡಬೇಕು ಬಿಫೋರ್ ಇಂಪ್ಲಿಮೆಂಟೇಷನ್ ಆಫ್ ದ ಅಕೌಂಟಿಂಗ್ ಸಾಫ್ಟ್ವೇರ್. ಹೋಪ್ ನಾನು ಮಾತಾಡಿದ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಇವತ್ತಿನ ಕ್ಲಾಸಲ್ಲಿ ನಾನು ಮಾತಾಡಿದ್ದು ಏನೇನು ಕಾನ್ಸೆಪ್ಟ್ ಮಾತಾಡಿದ್ದೀನಿ, ಒಂದು ಸೋರ್ಸಿಂಗ್ ಆಫ್ ಅಕೌಂಟಿಂಗ್ ಸಾಫ್ಟ್ವೇರ್ ಅಂತ, ಮತ್ತೆ ಡಿಫ್ರೆಂಟ್ ಅಕೌಂಟಿಂಗ್ ಪ್ಯಾಕೇಜಸ್ ಯಾವ್ದ್ಯಾವ್ದು ಅಂತ, ಮತ್ತೆ ಅದ್ರ ನಡುವೆ ಇರುವಂತಹ ಡಿಫ್ರೆನ್ಸಸ್ಗಳ ಬಗ್ಗೆ ನೋಡಿದ್ವಿ. ಅದಾದ್ಮೇಲೆ ಜನರಿಕ್ ಕನ್ಸಿಡರೇಷನ್ಸ್ ಬಿಫೋರ್ ಸೋರ್ಸಿಂಗ್ ಅನ್ ಅಕೌಂಟಿಂಗ್ ಸಾಫ್ಟ್ವೇರ್, ಅಥವಾ ಒಂದು ಅಕೌಂಟಿಂಗ್ ಸಾಫ್ಟ್ವೇರ್ನ ನಾನು ನಾನು ಪರ್ಚೇಸ್ ಮಾಡೋದಕ್ಕಿಂತ ಮುಂಚೆ ಸೊ ನಾನು ಏನ್ ಮಾಡ್ಬೇಕಾಗತ್ತೆ, ನಾನು ಕೆಲವೊಂದು ಫ್ಯಾಕ್ಟರ್ಸ್ಗಳನ್ನ ಏನ್ ಮಾಡ್ಬೇಕಾಗುತ್ತೆ, ಕನ್ಸಿಡರ್ ಮಾಡ್ಬೇಕು. ಸೊ ಇಷ್ಟು ಬಂದು ಏನು ಇವತ್ತಿನ ಕ್ಲಾಸ್ ಅಲ್ಲಿ ನಾವು ನೋಡಿದಂಥದ್ದು. ಇವತ್ತಿನ ಕ್ಲಾಸ್ಗೆ ಸಂಬಂಧಪಟ್ಟಂಗೆ ಒಂದು ಅಸೈನ್ಮೆಂಟ್ ನಾನು ನಿಮ್ಗೆ ಕೊಡ್ತಾ ಇದ್ದೀನಿ. ಸೊ ನಾನು ಟಿಲ್ ನಾವು ನಾನು ಮಾತಾಡಿದ ಏನೇನು ಅಂತ ಅಂದ್ರೆ, ಒಂದು ಅಕೌಂಟಿಂಗ್ ಸಾಫ್ಟ್ವೇರ್ ಅಂತ ಅಂದ್ರೆ ಏನು, ಮತ್ತೆ ಅದರಲ್ಲಿ ನಾನು ಒಂದು ಇಂಪ್ಲಿಮೆಂಟ್ ಮಾಡ್ಕೊಳ್ಬೇಕು ಅಂತ ಅಂದ್ರೆ ಏನೇನು ಫ್ಯಾಕ್ಟರ್ಸ್ಗಳನ್ನ ಕನ್ಸಿಡರ್ ಮಾಡಬೇಕು ಅಂತೆಲ್ಲ ನೋಡಿದೆ. ಸೊ ಇದನ್ನೆಲ್ಲ ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊಂಡು, ಸೊ ನೆಕ್ಸ್ಟ್ ನಾನು ನಿಮ್ಗೆ ಇವಾಗ ಕೊಡ್ತಾ ಇರೋ ಅಸೈನ್ಮೆಂಟ್ ಏನು ಅಂತ ಅಂದ್ರೆ, ಯಾವ್ದಾದ್ರೂ ಒಂದು 6 ಅಕೌಂಟಿಂಗ್ ಸಾಫ್ಟ್ವೇರ್ಗಳನ್ನ ಸರ್ಚ್ ಮಾಡಿ ಅದ್ರ ಬಗ್ಗೆ ನೀವೇನ್ ಮಾಡ್ಬೇಕಾಗತ್ತೆ, ಬರಿಬೇಕಾಗತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾನು ಅವಾಗಿಂದ ಹೇಳ್ತಾ ಇದ್ದೀನಿ ಯಾವ್ದಾವ್ದು ಏನೋ
ಝೋಹೋ ಬುಕ್ಸ್ ಅಂತೆ, ಅದಾದ್ಮೇಲೆ ಟ್ಯಾಲಿ ERP9 ಅಂತ, ಈ ತರ ಒಂದು 6 ಅಕೌಂಟಿಂಗ್ ಸಾಫ್ಟ್ವೇರ್ ನ ನೀವು ಸರ್ಚ್ ಮಾಡಿ ಆ 6 ಅಕೌಂಟಿಂಗ್ ಸಾಫ್ಟ್ವೇರ್ಸ್ ಬಗ್ಗೆ ನೀವು ಏನ್ ಮಾಡ್ಬೇಕಾಗತ್ತೆ, ಡೀಟೇಲ್ಡ್ ಆಗಿ ಬರಿಬೇಕಾಗತ್ತೆ. ಸೊ ಮಿನಿಮಮ್ ನಿಮ್ಮ ಒಂದು ಪರ್ಟಿಕ್ಯುಲರ್ ಸಾಫ್ಟ್ವೇರ್ ಬಗ್ಗೆ ಅಟ್ಲೀಸ್ಟ್ ಒಂದು ಹಾಫ್ ಅ ಪೇಜ್ ಇನ್ಫಾರ್ಮೇಶನ್ ನ ಬರೆದು, ಸೊ ಇವತ್ತು ಸಂಜೆ 4 ಗಂಟೆ ಒಳಗಡೆ ನೀವೇನ್ ಮಾಡ್ಬೇಕಾಗತ್ತೆ, ನಾನು ಒಂದು ಇಮೇಲ್ ಐ ಡಿನ ಕಳಿಸ್ತೀನಿ ನಿಮ್ಗೆ, ಆ ಇಮೇಲ್ ಐ ಡಿಗೆ ನೀವು ಅಸೈನ್ಮೆಂಟ್ ಅನ್ನ ಏನ್ ಮಾಡ್ಬೇಕಾಗುತ್ತೆ, ಸಬ್ಮಿಟ್ ಮಾಡ್ಬೇಕಾಗುತ್ತೆ. ರಿಮೆಂಬರ್, ನೀವು ಅಸೈನ್ಮೆಂಟ್ ಬರೆಯೋದು ಬಂದು ಒಂದು ನೋಟ್ ಬುಕ್ ಅಲ್ಲಿ ಬರಿಬೇಕು. ಸೊ ಇವತ್ತಿನ ಡೇಟ್ ಹಾಕಿ ಅಸೈನ್ಮೆಂಟ್ 1 ಅಂತ ಹಾಕಿ ಅದನ್ನ ನೀಟಾಗಿ ಬರೆದು ಅದನ್ನ ಸ್ಕ್ಯಾನ್ ಮಾಡಿ PDF ಹಾಕಿ PDF ಕನ್ವರ್ಟ್ ಮಾಡಿ ನಾನು ನಿಮ್ಗೆ ಯಾವ ಮೇಲ್ ಐ ಡಿ ಕೊಡ್ತೀನಿ ಆ ಮೇಲ್ ಐ ಡಿಗೆ ನೀವು ಇವತ್ತು ಸಂಜೆ 4 ಗಂಟೆ ಒಳಗಡೆ ನೀವ್ ಏನ್ ಮಾಡ್ಬೇಕಾಗತ್ತೆ, ಕಳ್ಸ್ಕೊಡ್ಬೇಕು.